ಪೇಪರ್ 1 ನೀವು ಪಾಸ್ ಆಗ್ತೀರಾ ಅಥವಾ ಫೇಲ್ ಆಗ್ತೀರಾ ಅನ್ನೋದನ್ನ ಡಿಸೈಡ್ ಮಾಡೋದೇ ಪೇಪರ್ 1. ನೀವು ಪಾಸ್ ಫೇಲ್, ಯಾಕಂದ್ರೆ ಪೇಪರ್ 2 ಏನು GK ಪೇಪರ್ ಇರುತ್ತೆ, ಇದರಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಮಾರ್ಕ್ಸ್ ಅನ್ನ ಪಡಿತಾರೆ. ನೀವು ಸೆಲೆಕ್ಷನ್ ಆಗೋದು ಅಥವಾ ಬಿಡೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಪೇಪರ್ 1 ಮೇಲೆ ಡಿಪೆಂಡ್ ಆಗುತ್ತೆ. ಪೇಪರ್ 1 ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ ಅನ್ಕೊಂತೀನಿ, ಆದ್ರೂ ಕೂಡ ಒಂದ್ಸರ್ತಿ ಹೇಳ್ಬಿಡ್ತೀನಿ. ಪೇಪರ್ 1 ಎಷ್ಟು ಅಂಕಗಳಿಗಿರ್ತದೆ? ಇದು PSI ಪೇಪರ್ 1 ರೈಟ್, ಎಷ್ಟು ಅಂಕಗಳಿಗಿರ್ತದೆ? 50 ಅಂಕಗಳಿಗೆ ಇರ್ತದೆ ಪೇಪರ್ 1. ಈ 50 ಅಂಕಗಳಲ್ಲಿ ನೀವು 3 ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನೋಡ್ಬೋದು. ಮೊದಲನೇದಾಗಿ ನಿಬಂಧ ಬರವಣಿಗೆ ಇರುತ್ತೆ. ಇದು ಎಷ್ಟು? 20 ಅಂಕಗಳಿಗೆ. ಈ ನಿಬಂಧವನ್ನ ಎಷ್ಟು ಶಬ್ದಗಳಲ್ಲಿ ಬರೀಬೇಕು ಅಂತ ಕೊಟ್ಟಿರ್ತಾರೆ? 600 ಶಬ್ದಗಳಲ್ಲಿ. ಇನ್ನು ಎರಡನೇದಿರುತ್ತೆ ಭಾಷಾಂತರ. ಈ ಭಾಷಾಂತರದಲ್ಲಿ 2 ಭಾಷಾಂತರಗಳಿರ್ತವೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಮತ್ತು ಕನ್ನಡದಿಂದ ಇಂಗ್ಲಿಷ್ಗೆ. ಸೊ ಇಲ್ಲೂ ಕೂಡ 10 ಅಂಕಗಳು, ಇಲ್ಲೂ ಕೂಡ 10 ಅಂಕಗಳು, ಎರಡೂ ಕಡೆ 10 ಅಂಕಗಳು ಇಲ್ಲಿ ಇರ್ತವೆ. ಇನ್ನು ಮೂರನೇದಾಗಿ ಅತ್ಯಂತ ಪ್ರಮುಖವಾಗಿ ಯಾವುದು? ಸಂಕ್ಷಿಪ್ತ ಬರಹ ಇರ್ತದೆ, ಪ್ರಿಸೈ. ಈ ಸಂಕ್ಷಿಪ್ತ ಬರಹ ಕೂಡ ಸರಿಸುಮಾರಾಗಿ ಎಷ್ಟು ಅಂಕಗಳಿರ್ತವೆ? 10 ಅಂಕಗಳು. ಸೊ ಒಟ್ಟು ಎಷ್ಟು? ಒಟ್ಟು 50 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ನಮ್ಮ ಟಾರ್ಗೆಟ್ ಎಷ್ಟಾಗಿರ್ಬೇಕು? ನಮ್ಮ ಟಾರ್ಗೆಟ್ ಯಾವಾಗಿದ್ರು 40+ ಆಗಿರ್ಬೇಕು. ಸರ್ 50ರಲ್ಲಿ 40+ ಪಡೆಯೋದು ಸಾಧ್ಯನಾ ಅಂತೇಳಿ ಎಷ್ಟು ಜನರಿಗೆ ಅನಿಸ್ತದೆ? ಸರ್ 40 ಟಚ್ ಮಾಡೋದು ಅಸಾಧ್ಯ ಸರ್ ಅಂತ ಜನರಿಗೆ ಅನಿಸ್ತದೆ. ಏನ್ ಹೇಳ್ತೀರಿ ಸರ್? 40 ಯಾರು ತಗೋತಾರ? ನಾವು 2020, 21, 22ರಲ್ಲಿ ನಾವು ಹಲವಾರು, ನಾನು ಹಲವಾರು ಕೋರ್ಸ್ಗಳನ್ನ ಮಾಡಿದ್ದೀನಿ. ಹಲವಾರು ವಿದ್ಯಾರ್ಥಿಗಳಿಗೆ PSI ಪೇಪರ್ 1 ಬಗ್ಗೆ ನಾನು ಪಾಠವನ್ನ ಮಾಡಿದ್ದೀನಿ. ಈ KSISF, ಈ RSI, ಈ ಎಲ್ಲಾ ಪರೀಕ್ಷೆಗಳಲ್ಲಿ ಅಥವಾ ಸಿವಿಲ್ PSI 545 ಆಗಿರ್ಬೋದು, ಎಲ್ಲಾ ಪರೀಕ್ಷೆಗಳಲ್ಲಿ 40+ ಪಡೆದಂತಹ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ತರಗತಿಯ ವಿದ್ಯಾರ್ಥಿಗಳು. ನಮ್ಮ ತರಗತಿಯ ವಿದ್ಯಾರ್ಥಿಗಳು. ಸೊ ಇದರ ಅರ್ಥ ಏನು? 40+ ಅಂಕಗಳನ್ನ ಪಡೆಯೋದು ಅಸಾಧ್ಯ ಅಲ್ಲ, ಅಸಾಧ್ಯ ಅಲ್ಲ, ಆದ್ರೆ ಕಷ್ಟ ಸಾಧ್ಯ. ಸಾಕಷ್ಟು ಜನ, ಯಾಕಂದ್ರೆ ನೋಡ್ರಿ ಇಲ್ಲಿ ಪೇಪರ್ 2 ಏನಾದ್ರೂ ಟಫ್ ಬಂದ್ರೆ ಕಟ್ ಆಫ್ ಕಡಿಮೆ ಆಗುತ್ತೆ. ಕಟ್ ಆಫ್ ಕಡಿಮೆ ಆದಾಗ ನಿಮ್ಮನ್ನ ಕೈ ಹಿಡಿದು ದಡವನ್ನ ಮುಟ್ಟಿಸುವುದು ಯಾವುದು? ನಿಮ್ಮ ಕೈ ಹಿಡಿದು ದಡವನ್ನ ಮುಟ್ಟಿಸುವಂತ ಕೋರ್ಸ್ ಯಾವುದು ಅಂತಂದ್ರೆ ಇದೇ ಕೋರ್ಸ್. ಅರ್ಥ ಆಗ್ತಿದ್ಯಾ? ಪೇಪರ್ 1 ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂತೀರಿ ಅದು ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ತದೆ. ಆದ್ರೆ ಬಹಳಷ್ಟು ಜನ ಏನ್ ಅನ್ಕೊಂತಾರೆ ಅಂತಂದ್ರೆ, ಇಲ್ಲ ಎಸ್ಸೆ ಅಲ್ವಾ ಬರೆದ್ ಬಿಡೋಣ, ಭಾಷಾಂತರ ಅಲ್ವಾ ಮಾಡಿಬಿಡೋಣ, ಸಂಕ್ಷಿಪ್ತ ಅಲ್ವಾ ಮಾಡಬಹುದು. ಈ ಒಂದು ಅಪ್ರೋಚ್ ನಿಂದ ನೀವು ಎಕ್ಸಾಮ್ಗೆ ಹೋದ್ರೆ 50ಕ್ಕೆ 25, 20, 15 ಹಿಂಗ್ ಬರ್ತದೆ. ಅದಕ್ಕೆ ಸರಿಯಾದ ಒಂದು ಸ್ಟ್ರಾಟಜಿಯಿಂದ ನೀವೇನಾದ್ರೂ ಎಸ್ಸೆಯನ್ನ, ಸಂಕ್ಷಿಪ್ತ ಬರಹವನ್ನ, ಭಾಷಾಂತರವನ್ನ ಮಾಡಿದ್ದೇ ಆದಲ್ಲಿ ಇದು ನಿಮಗೆ ಸಿಕ್ಕಾಪಟ್ಟೆ ಸರಳ ಆಗುತ್ತೆ. ಇಲ್ಲಿ ಎಷ್ಟು ಜನ ನನ್ನ ಹಳೆಯ PSI ಪೇಪರ್ 1 ಕೋರ್ಸ್ಗಳನ್ನು ನೋಡಿದವರಿದ್ದೀರಿ? ಎಷ್ಟು ಜನ ನನ್ನ ಓಲ್ಡ್ PSI ಕೋರ್ಸ್ಗಳನ್ನ ನೋಡಿದಿರಿ ಹಿಂದೆ? ನೋಡ್ರಿ, ಬಹಳಷ್ಟು ಜನ ನೋಡಿದಿರಿ. ಆ ಕೋರ್ಸ್ಗಳನ್ನ ನೋಡಿದ ಮೇಲೆ ನಿಮ್ಮಲ್ಲಿ ನೀವು ಯಾವ ಬದಲಾವಣೆಗಳನ್ನ ಕಂಡಿದಿರಿ? ಹೊಸ ವಿದ್ಯಾರ್ಥಿಗಳಿಗೆ ನೀವು ಹೇಳಿದ್ರೆ ಬಹಳ ಈಸಿ ಆಗುತ್ತೆ. ನಿಮ್ಮ ನಿಬಂಧ, ಭಾಷಾಂತರ ಮತ್ತು ಸಂಕ್ಷಿಪ್ತ ಬರಹದ ಕಲೆಗಳು ವೃದ್ಧಿಯಾಗಿದೆಯೇ ಇಲ್ವೇ? ಅಲ್ಲ, ಯಾರು ಮಾಡಿದ್ದಾರೆ, ಯಾರು ನೋಡಿದ್ದಾರೆ ಅವ್ರಿಗೆ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಅದೇ ಟೆಸ್ಟಿಮೋನಿಯಲ್. ಎಸ್, ವೆರಿ ಗುಡ್. ಸೊ ಹೀಗಾಗಿನೇ ನಮ್ಮ ಉದ್ದೇಶ ಇಲ್ಲಿ ಮೊದಲಿಗೆ ಈ ಕೋರ್ಸ್ನಲ್ಲಿ ನಾನು ನಿಮಗೆ ಏನ್ ಹೇಳ್ಕೊಡ್ತೀನಿ? ನಿಬಂಧ ಹೇಳ್ಕೊಡ್ತೀನಿ. ನಿಬಂಧ ಬರಹ, ಎಸ್ಸೆ ರೈಟಿಂಗ್. ಎಸ್ಸೆ ರೈಟಿಂಗ್ ನಾನು ಹೇಳ್ಕೊಡ್ತೀನಿ. ಈ ಎಸ್ಸೆ ರೈಟಿಂಗ್ ಯಾವ್ಯಾವ ಎಕ್ಸಾಮ್ಗೆ ಯೂಸ್ ಆಗುತ್ತೆ? PSI ಪೇಪರ್ 1. ಸಪೋಸ್ ಅದು ಈ KSRP, ಸಿವಿಲ್ಲು ಇವೆಲ್ಲ ಇದ್ರೆ, ಅಥವಾ CRDR, RSI
ಎಷ್ಟು ಮಾರ್ಕ್ಸ್ ಇದೆ ಇಲ್ಲಿ? 20 ಅಂಕಗಳಿಗಿದೆ. ಅದೇ PSI ಯಲ್ಲಿ KSISF ನಲ್ಲಿ ಎಷ್ಟು ಅಂಕಗಳಿಗೆ ಬರುತ್ತಿದ್ದು? 30 ಅಂಕಗಳಿಗೆ ಬರುತ್ತೆ. ಈ ಹೈಕೋರ್ಟ್ SDA FDA ಇರುತ್ತೆ ನೋಡ್ರಿ, ಹೈಕೋರ್ಟ್ SDA FDA ಅಲ್ಲೂ ಕೂಡ 30 ಅಂಕಗಳಿಗೆ ನಿಮಗೆ ಎಸ್ಎ ರೇಟಿಂಗ್ ಅನ್ನ ಕೇಳ್ತಾರೆ. ಇದಷ್ಟೇ ಅಲ್ಲ, ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲೂ ಕೂಡ ನೀವು ನಿಬಂಧ ಬರಹವನ್ನ ಕಾಣಬಹುದು. ಪ್ಲಸ್ KS ಮುಖ್ಯ ಪರೀಕ್ಷೆಯಲ್ಲೂ ಕೂಡ ನಿಮಗೆ ನಿಬಂಧ ಬರಹ ಇರುತ್ತೆ ಮೇನ್ಸ್ ಪರೀಕ್ಷೆಯಲ್ಲಿ. ಸೊ ನೀವು ಯಾವುದಾದ್ರೂ ಈ ಕೆಳಗಿನ ಯಾವುದಾದ್ರೂ ಪರೀಕ್ಷೆ ಬರಿತಾ ಇದ್ರೆ ಅಂತವರಿಗೆ ಈ ಒಂದು ಕೋರ್ಸು ಅವಶ್ಯಕ. ಇಲ್ಲ ಸರ್, ನಾನು ಇದ್ಯಾವುದೂ ಪರೀಕ್ಷೆಯನ್ನ ಬರೆಯಲ್ಲ, ಇದ್ಯಾವುದೂ ನನಗೆ ಸಂಬಂಧ ಇಲ್ಲ ಅನ್ನೋರು ನಿಮ್ಮ ಆಯ್ಕೆ. ಯಾಕಂದ್ರೆ ನಾನಿಲ್ಲಿ ನಿಮ್ಮ ಟೈಮ್ ವೇಸ್ಟ್ ಮಾಡಕ್ಕಿಲ್ಲ. ಓಕೆ, ಸೊ ಈಗಲೇ ಹೇಳ್ತಾ ಇದ್ದೀನಿ, ಯಾರು ಈ ಒಂದು ಪರೀಕ್ಷೆಗಳನ್ನ ಬರಿತಾ ಇದ್ದೀರಿ ಅಥವಾ ನೀವು IAS ಮುಖ್ಯ ಪರೀಕ್ಷೆ ಬರಿಬೇಕು ಅನ್ಕೊಂಡಿದ್ದೀರಿ ಅಂತವರು ಮಾತ್ರ ಈ ಕೋರ್ಸು ಅವಶ್ಯಕ. ರೈಟ್, ಅವಶ್ಯಕ. ಇದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ಈಗ ನನಗೆ ಒಂದು ಪೋಲ್ ಕೊಡ್ತೀನಿ ನಾನು, ಎಷ್ಟು ಜನ ಈ ತರಗತಿಯನ್ನ ನೋಡ್ತಾ ಇರೋರು, ಎಷ್ಟು ಜನ ಈ ಪರೀಕ್ಷೆಗಳಲ್ಲಿ ಒಂದು ಯಾವ್ದಾದ್ರು ಪರೀಕ್ಷೆಯನ್ನ ನೋಡ್ತಾ ಇದ್ದೀರಿ, ಓದ್ತಾ ಇದ್ದೀರಿ ಅಂತವರು A ಅಂತೇಳಿ ಪೋಲ್ ಹಾಕ್ರಿ. ಸರ್, ನಾನು ಇದು ಯಾವುದೂ ನೋಡ್ತಾ ಇಲ್ಲ, ಸುಮ್ಮನೆ ನಿಮ್ ಕ್ಲಾಸ್ ಕೇಳಕ್ ಬಂದಿನ ಅನ್ನೋರು B ಹಾಕ್ರಿ. ಓಕೆ, ಎಲ್ಲರೂ ಪೋಲ್ ಯೂಸ್ ಮಾಡಬೇಕು. ಓಕೆ, 83.82% ಜನ ಈ ಪರೀಕ್ಷೆಗಳನ್ನ ಬರಿತಾ ಇದ್ದೀನಿ ಅದಕ್ಕೆ ಕ್ಲಾಸಿಗೆ ಬಂದಿದ್ದಾರೆ. ಬಟ್ ಈ 12% ಜನ ಸುಮ್ಮನೆ ನೋಡಕ್ ಬಂದಿದ್ದಾರೆ. ಇಲ್ಲ, ವೇಸ್ಟ್ ಅಂತೂ ಏನೂ ಆಗೋದಿಲ್ಲ ಜೀವನದಲ್ಲಿ. ವೇಸ್ಟ್ ಏನೂ ಆಗೋದಿಲ್ಲ. ಎಲ್ಲರೂ ಪೋಲ್ ಹಾಕ್ರಿ ನೋಡೋಣ, ಎಲ್ಲರೂ ಪೋಲ್ ಹಾಕ್ಬೇಕು. ಓಕೆ, ಆಲ್ ರೈಟ್. ಓಕೆ, ಸೊ ನಿಬಂಧ ಬರಹ ಅವನ್ನ ನಾನು ಇವತ್ತಿನ ತರಗತಿಯಿಂದ ಶುರು ಮಾಡ್ತೀನಿ. ಮೊದಲಿಗೆ ನಿಬಂಧ ಅಂದ ತಕ್ಷಣ ಸ್ವಲ್ಪ ಜನರಿಗೆ ನೀವು ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ ನಿಬಂಧಗಳನ್ನ ಬರೆದಿರ್ತೀರಿ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಬಟ್ ಆ ನಿಬಂಧಗಳು ಬೇರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರಿತಾ ಇರ್ತಕ್ಕಂಥ ನಿಬಂಧಗಳು ಬೇರೆ. ನಿಮ್ಗೆ ಕೆಲವೊಂದಿಷ್ಟು ನಾನು ಎಕ್ಸಾಂಪಲ್ಸ್ ಗಳನ್ನ ತೋರಿಸ್ತೀನಿ, ಯಾವ ರೀತಿ ನಿಬಂಧಗಳು ಬರ್ತವೆ. ಯಾಕಂದ್ರೆ ಯಾವ ರೀತಿ ನಿಬಂಧಗಳು ಬರ್ತವೆ ಅನ್ನೋದು ಗೊತ್ತಾದ್ರೆ, ಒಂದು ಐಡಿಯಾ ಬಂದ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಓಕೆ, ಒಂದ್ ನಿಮಿಷ. ಇದು 2022ರಲ್ಲಿ ನಡೆದಂತ KSISF ಪರೀಕ್ಷೆ. ಓಕೆ, ಕೆಳಕಂಡ ಯಾವುದಾದರೂ ಒಂದು ವಿಷಯದ ಬಗ್ಗೆ 600 ಪದಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ. 30 ಅಂಕಗಳಿಗಿವೆ, 600 ವರ್ಡ್ಸ್ ಇದೆ. ಯಾಕಂದ್ರೆ ಯಾವುದೇ ಒಂದು ವಿಷಯದ ಅಧ್ಯಯನ ಶುರು ಮಾಡಬೇಕಾದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋದು, ಗಮನಿಸೋದು ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ಏನೇನಿದೆ? ಮಹಿಳೆಯರ ಸುರಕ್ಷತೆಯಲ್ಲಿ ಮಾಧ್ಯಮದ ಪಾತ್ರ, ರೋಲ್ ಆಫ್ ಮೀಡಿಯಾ ಇನ್ ವುಮನ್ ಸೇಫ್ಟಿ, ಏಕರೂಪ ನಾಗರಿಕ ಸಂಹಿತೆ ಸಂವಿಧಾನಾತ್ಮಕ ಆದೇಶ, UCC ನಾನು ಆಲ್ರೆಡಿ ಮಾಡಿದ್ದೀನಿ, ರಿಪೀಟ್ ಮಾಡಲ್ಲ. ಗುತ್ತಿಗೆ ಕೃಷಿ ವಿರುದ್ಧ ಕಾರ್ಪೊರೇಟ್ ಕೃಷಿ, ಭಾರತದ ಆಂತರಿಕ ರಾಷ್ಟ್ರೀಯ ಭದ್ರತಾ ಬೆದರಿಕೆಗಳು, ಭಾರತದ ಸಂಯೋಜಿತ ಸಂಸ್ಕೃತಿ ಕಂಪೋಸಿಟ್ ಕಲ್ಚರ್ ಆಫ್ ಇಂಡಿಯಾ. ಇವೇ ನೀವು ಈ 5 ಎಸ್ಸೆಗಳು KSISF ನಲ್ಲಿ ಬಂದಿದ್ದು. 5 ಎಸ್ಸೆಗಳು KSISF ನಲ್ಲಿ ಬಂದಿದ್ದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಾರ್ಮಲ್ ಆಗಿ ನಾನು ಮತ್ತು ನನ್ನ ಹಸು ಅಂತ ಹೇಳಿ ಇವು ಬರ್ತಾ ಗೊತ್ತಾ? ಹಸು ಬಗ್ಗೆ ಎಸ್ಸೆ ಬರಿ ಅಂತ ಹೇಳಿ, ಹಸುಗೆ 4 ಕಾಲುಗಳಿವೆ, ಅದು ಇದು ಮಣ್ಣು ಮಸಿ ಅದೆಲ್ಲ ಬರೆಯೋಂಗಿರಂಗಿಲ್ಲ. ಇಲ್ಲಿ ಬಹಳ ಯೋಚನಾತ್ಮಕವಾಗಿ ಬರಿಬೇಕಾಗಿರ್ತಕ್ಕಂಥ ಎಸ್ಸೆಗಳೇ ನಿಮ್ಗೆ ಕಂಡು ಬರ್ತವೆ. ಉದಾಹರಣೆಗೆ ಇನ್ನೊಂದು ಲಾಸ್ಟ್ ಇಯರ್ದು ಪೇಪರ್ ತೋರಿಸ್ತೀನಿ. ಇದು KSRP ಪ್ರಶ್ನೆ ಪತ್ರಿಕೆ. ಇದು ಏನು? KSRP ಪ್ರಶ್ನೆ ಪತ್ರಿಕೆ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸು. ನಮ್ಮ ಜೀವನದ ಮೇಲೆ ಅಂತರ್ಜಾಲದ ಪ್ರಭಾವ, ಕರ್ನಾಟಕದ ವೈವಿಧ್ಯತೆ, ಡೈವರ್ಸಿಟಿ ಇನ್ ಕರ್ನಾಟಕ, ಇಂದಿನ ಜಗತ್ತಿನಲ್ಲಿ ಬದಲಾಗುತ್ತಿರುವ ಮಹಿಳೆಯರ ಪಾತ್ರ, ಮನುಷ್ಯನ ಅಭಿವೃದ್ಧಿ ವರ್ಸಸ್ ಪ್ರಕೃತಿಯ ಸಂರಕ್ಷಣೆ,
ಸದೃಢ ಭಾರತ ಮತ್ತು ಉತ್ತಮ ಆರೋಗ್ಯದ ಮಹತ್ವ. ಈ 5 ಎಸ್ಸೆಗಳು ಕೊನೆಯ ಬಾರಿ KSRP ಎಕ್ಸಾಮ್ ನಡೆದಾಗ ಇವು ಬಂದಿದ್ವು, ಇವು 5. ನೆಕ್ಸ್ಟ್ ಮತ್ತೆ ಕ್ವಶನ್ ಪೇಪರ್ ತೋರಿಸ್ತೀನಿ. CARದಲ್ಲ, ಸಾರಿ ಇದು CRDR ಇದು KSRPದಲ್ಲ, ಇದು CRDRದು RSI ಬೇಸಿಕಲಿ. RSI ಪ್ರಶ್ನೆ ಪತ್ರಿಕೆ ಇಲ್ಲಿದೆ ನೋಡ್ರಿ, ಇದು KSRP ಪ್ರಶ್ನೆ ಪತ್ರಿಕೆ. ಇಲ್ಲೇನಿದೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಮೋರ್ ನಾಯ್ಸ್ ದನ್ ಆಕ್ಷನ್, ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ಕಿಂತ ಹೆಚ್ಚು ಶಬ್ದವೇ, ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಟದಲ್ಲಿ ಪೊಲೀಸರ ಪಾತ್ರ, ಶ್ರೀಮಂತರು ಮತ್ತು ವಿದ್ಯಾವಂತರಿಗಿಂತ ಬಡವರು ಮತ್ತು ಅನಕ್ಷರಸ್ಥರು ಕಡಿಮೆ ಭ್ರಷ್ಟರು, ಶಿಕ್ಷಣದ ಪ್ರಜಾಪ್ರಭುತ್ವೀಕರಣಕ್ಕೆ ತಂತ್ರಜ್ಞಾನದ ಬಳಕೆ, ಡ್ರೋನ್ಗಳ ದಶಕ ಈಗಷ್ಟೇ ಶುರುವಾಗಿದೆ. ಎಸ್, ಇದು 3. ಆಮೇಲೆ PSI 545 ಇದು ಪೇಪರ್ ಬಂದಿತ್ತು. ಓಕೆ, ಇಲ್ಲ ಇದು ನೋಡ್ರಿ, PSI 545 ನನ್ನ ಹತ್ರ ಕ್ವಶನ್ ಪೇಪರ್ ಇಲ್ಲ. PSI 545 ನಿಬಂಧದ ಪ್ರಶ್ನೆಗಳನ್ನ ನೋಡ್ರಿ. ಮೊದಲನೇ ಪ್ರಶ್ನೆ ಏನಾಗಿತ್ತು? ಪರಿಸರ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳ ನಡುವೆ ಇರುವ ಸಂಬಂಧವೇನು? ಪರಿಸರ ಮತ್ತು ಜನಸಂಖ್ಯೆಗೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳ ನಡುವೆ ಇರುವ ಸಂಬಂಧವೇನು? ಎರಡನೇ ಎಸ್ಸೆ ಏನಿತ್ತು? ಭಾರತದ ಸಂಯೋಜನೆ ಮತ್ತು ಸಮದರ್ಶಿ ಸಂಸ್ಕೃತಿ. ಸಂಯೋಜನೆ ಮತ್ತು ಸಮದರ್ಶಿ ಸಂಸ್ಕೃತಿ. ಮೂರನೇ ಎಸ್ಸೆ ಟಾಪಿಕ್ ಇತ್ತು ಮಹಾಮಾರಿ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ಉಂಟಾದ ವಿಷಮ ಸ್ಥಿತಿ. ವಿದ್ಯಾಭ್ಯಾಸಕ್ಕೆ ಉಂಟಾದ ವಿಷಮ ಸ್ಥಿತಿ. ನಾಲ್ಕನೇ ಟಾಪಿಕ್ ಏನಿತ್ತು? ಕಾರ್ಯಕುಶಲತೆ ಅಥವಾ ರಾಜ್ಯಭಾರದ ಕೌಶಲ್ಯದಲ್ಲಿ. ಕಾರ್ಯಕುಶಲತೆ ಅಥವಾ ರಾಜ್ಯಭಾರದ ಕೌಶಲ್ಯದಲ್ಲಿ ಪೊಲೀಸಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪೊಲೀಸಿಂಗ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ. ಇನ್ನು ಐದನೇದಾಗಿ ಮತ್ತು ಕೊನೆಯದಾಗಿ ದಕ್ಷಿಣ ಏಷ್ಯಾ ಸುಡುತ್ತಿರುವ ದೊಡ್ಡ ಕಡಾಯಿ. ಸುಡುತ್ತಿರುವ ದೊಡ್ಡ ಕಡಾಯಿ. ಕಡಾಯಿ ಪರೀಕ್ಷಿಸಿ. ಈ 5 ಎಸ್ಸೆಗಳನ್ನ ಅಂದ್ರೆ ಈಗ ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ನಮ್ಮ ಹತ್ರ ಇವೆ. PSI ಸಿವಿಲ್ 545 ಎಸ್ಸೆ ಪೇಪರು, KSRP ಕ್ವಶನ್ ಪೇಪರು, CRDR RSI ಪೇಪರು ಮತ್ತು KSISF ಪ್ರಶ್ನೆ ಪತ್ರಿಕೆ. ಇದನ್ನ ಯಾಕೆ ನಾನು ಚರ್ಚೆ ಮಾಡ್ತಿದ್ದೀನಿ ಅಂತಂದ್ರೆ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಮಾತ್ರ ನಿಮಗೆ ಯಾವ ರೀತಿ ಎಸ್ಸೆಗಳನ್ನ ಬರಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇಲ್ಲಿ ಮೊದಲಿಗೆ ನೋಡ್ರಿ, ಈ ಒಂದು KSISF ನಲ್ಲಿ ಈ ಎಸ್ಸೆ ನಮ್ಮ ಪ್ರೀವಿಯಸ್ ಕೋರ್ಸ್ ಇಂದ ಬಂದಿದ್ದು, ಹಿಂದೆ ಮಾಡಿದಂತಹ ಪ್ರೀವಿಯಸ್ ಕೋರ್ಸ್ ಇಂದ ಬಂದಿದ್ದು. ಓಕೆ, ಇದು ಕೂಡ ನಾವು ಒಂದು ರೀತಿಯಲ್ಲಿ ಪ್ರೀವಿಯಸ್ ಕೋರ್ಸ್ ಅಲ್ಲಿ ಮಾಡಿದ್ವಿ ಕೃಷಿ ಕಾಯ್ದೆಗಳ ಬಗ್ಗೆ. ಇದನ್ನು ನೀವು ಬರಿಬಹುದಾಗಿತ್ತು. ಇವೆರಡೂ ಕೂಡ ಪ್ರೀವಿಯಸ್ ಕೋರ್ಸ್ಗಳಲ್ಲಿ ಬಂದಂತಹ ಪ್ರಶ್ನೆ. ಅಂದ್ರೆ 5ರಲ್ಲಿ 2 ನಮ್ಮ ಕೋರ್ಸ್ ನೋಡಿ ನೀವು ನೀಟಾಗಿ ಬರಿಬಹುದಾಗಿತ್ತು. ಇದು ಬಹಳ ಜನರಿಕ್ ಆಗಿತ್ತು. ಎಸ್, ಭಯೋತ್ಪಾದನೆ, ನಕ್ಸಲ್ವಾದ ಇವೆಲ್ಲ ಬರಿಬಹುದು, ಇಂಟರ್ನಲ್ ಸೆಕ್ಯೂರಿಟಿ. ನೆಕ್ಸ್ಟ್ ಇಲ್ಲಿ CAR-DAR ನಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ನಾವು ಪ್ರೀವಿಯಸ್ ಕೋರ್ಸ್ ಅಲ್ಲಿ ನಾವು ಎಸ್ಸೆ ಮಾಡಿದ್ವಿ. ರೈಟ್, ಡೆವಲಪ್ಮೆಂಟ್ ವರ್ಸಸ್ ಇದು ಕೂಡ ಪ್ರೀವಿಯಸ್ ಕೋರ್ಸ್ ಅಲ್ಲಿ ನಾವು ಮಾಡಿದ್ವಿ. ಅದಷ್ಟೇ ಅಲ್ಲ ಸರ್, ಇದನ್ನು ಕೂಡ ನಾವು ಪ್ರೀವಿಯಸ್ ಕೋರ್ಸ್ ಅಲ್ಲಿ ಮಾಡಿದ್ವಿ.
ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಮತ್ತು ವೈವಿಧ್ಯತೆ ಅಂತೇಳಿ ನಾನು ಹೇಳಿದ್ದೆ. ಸೊ 5ರಲ್ಲಿ 3 ಇದನ್ನೂ ಕೂಡ ಹೇಳಿದ್ದೀನಿ ನಾನು. ಆಕ್ಚುಲಿ ಇದು ಕೂಡ ಮಾಡಿದ್ವಿ ನಾವು, ಫಿಟ್ ಇಂಡಿಯಾ, ಸದೃಢ ಭಾರತ ಅಂತೇಳಿ. ಯಾರು ಹಳೆ ಕೋರ್ಸ್ಗಳನ್ನು ನೋಡಿದಿರಿ ನೆನಪಿರುತ್ತೆ, ಇದು ಕೂಡ ಪ್ರೀವಿಯಸ್ ಕೋರ್ಸ್ ಅಲ್ಲಿ. ಸೊ ಆಲ್ಮೋಸ್ಟ್ ನೀವು 5ರಲ್ಲಿ 4 ಬರಿಬಹುದಾಗಿತ್ತು. ಅಂತರ್ಜಾಲದ ಪ್ರಭಾವ ಕೂಡ ಹೇಳಿದಿನಲ್ಲ, ಡಿಜಿಟಲ್ ಇದ್ರದ್ದು. ಸೊ ಆಲ್ಮೋಸ್ಟ್ 5ಕ್ಕೆ 5 ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ನಮ್ಮ ಕೋರ್ಸ್ ಇಂದ ಬಂದಿದೆ. ಇನ್ನು ಇದರಲ್ಲಿ ಇದು ಕೂಡ ಡೈರೆಕ್ಟ್ ನಮ್ಮ ಓಲ್ಡ್ ಕ್ಲಾಸ್ ನಿಂದ, ಇದು ಕೂಡ ನಾವು ಪ್ರೀವಿಯಸ್ ಕೋರ್ಸ್ ಅಲ್ಲಿ ಮಾಡಿದ್ದು ಆನ್ಲೈನ್ ಶಿಕ್ಷಣದ ಬಗ್ಗೆ. ಸೊ 2 ಔಟ್ ಆಫ್ 5 ಇಲ್ಲಿ ಬಂದಿದೆ. ಇಲ್ಲಿ ಇದು ನೇರವಾಗಿ ನಮ್ಮ ಪ್ರೀವಿಯಸ್ ಕೋರ್ಸ್ ಇಂದ ಬಂದಿರತಕ್ಕಂಥದ್ದು. ಅದೇ ರೀತಿ ಇದು ಕೂಡ ಪ್ರೀವಿಯಸ್ ಕೋರ್ಸ್ ಅಲ್ಲಿ ನೇರವಾಗಿ, ಇಂಡೈರೆಕ್ಟ್ ಅಲ್ಲ, ನೇರವಾಗಿ ಬಂದಿದೆ. ಸೊ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ನಾವು ಮಾಡಿದ ಕೋರ್ಸ್ ನಿಂದ 5ರಲ್ಲಿ 2 ಎಸ್ಸೆಗಳು ಬಂದೇ ಬಂದಿದೆ. ಆಮೇಲೆ ಇವನ್ ದಿಸ್ ಆಲ್ಸೋ ಪಾರ್ಶಿಯಲಿ ಕವರ್ಡ್, ಯಾಕಂದ್ರೆ ಅಫ್ಘಾನಿಸ್ತಾನದ ಸಿಚುವೇಶನ್ ಅನ್ನು ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇದರ ಅರ್ಥ ಏನು, ಮೊದಲಿಗೆ ನೀವು ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರ ಜೊತೆಗೆ ಈ ಕೋರ್ಸ್ನ ಪ್ರಯೋಜನಗಳನ್ನ ನೀವು ಅಡ್ವಾನ್ಸ್ ಆಗಿ ತಿಳಿದುಕೊಳ್ಳಬೇಕು. ಅಂದಾಗ್ಲೇನೆ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರೋದು. ಸೊ ಹೀಗಾಗಿ ನೀವು ಒಂದು ಸತಿ ಟಾಪಿಕ್ ಅನ್ನ ನೋಡಿದ್ರಿ, ನಿಬಂಧ ಬರಹದಲ್ಲಿ ನಿಮಗೆ ಮೇನ್ ಸವಾಲು ಏನಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಸವಾಲು ಏನಿರುತ್ತೆ, ಮೊದಲನೇದಾಗಿ ವಿಷಯದ ಆಯ್ಕೆ. 5ರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ಎಲ್ಲರಿಗೂ ಇದೆಯಾ ಈ ಸಮಸ್ಯೆ? 5ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಬೇಕು? ಯಾಕಂದ್ರೆ ಬಹಳಷ್ಟು ರೀತಿಯ ಎಸ್ಸೆಗಳು ಬರ್ತವೆ. ಒಂದು ಜನರಲ್ ಎಸ್ಸೆ ಇರ್ತವೆ. ಜನರಲ್ ಎಸ್ಸೆ ಇಲ್ಲಿ ನಾನು ಗುರುತಿಸ್ತೇನೆ ನೋಡ್ರಿ, ಮಹಿಳೆಯರ ಸುರಕ್ಷತೆಯಲ್ಲಿ ಮಾಧ್ಯಮದ ಪಾತ್ರ. ಇದು ಜನರಲ್ ಎಸ್ಸೆ, ಇದು ಎಲ್ಲರೂ ಬರಿಬಹುದು ಅಂತ ಅನ್ಕೊಂತಾರೆ. ಸುರಕ್ಷತೆಯಲ್ಲಿ ಮಾಧ್ಯಮದ ಪಾತ್ರ ನೋಡಿದ ತಕ್ಷಣ ಅನಿಸ್ತದೆ ಇದಕ್ಕೆ ನೀವು ಜಾಸ್ತಿ ಓದಬೇಕಾದಂತ ಅವಶ್ಯಕತೆ ಇಲ್ಲ. ಓಕೆ, ಇದರಲ್ಲಿ ನಾವು ನೋಡಿದ ತಕ್ಷಣ ಕರ್ನಾಟಕದ ವೈವಿಧ್ಯತೆ ನೋಡಿದ ತಕ್ಷಣ ಬಹಳ ಜನರಿಕ್ ಇದೆ ಇದು ಅಂತ ಅನಿಸ್ಬಿಡ್ತದೆ, ಬರಿಬಹುದು ಇದನ್ನ ಅಂತ ಅನಿಸ್ತದೆ ನಿಮಗೆ. ಓಕೆ, ಇಲ್ಲಿ ನೋಡಿದ್ರೆ ನಾವೇನು, ಈ ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ಕಿಂತ ಹೆಚ್ಚು ಶಬ್ದವೇ, ಕಾರ್ಯಕ್ಕಿಂತ ಹೆಚ್ಚು ಶಬ್ದವೇ, ಅಥವಾ ಜನರಲ್, ಇಲ್ಲಿ ಏನ್ ಜನರಲ್ ಬಂದಿತ್ತು, ಪರಿಸರ ಮತ್ತು ಜನಸಂಖ್ಯೆ. ಸೊ ಮೊದಲಿಗೆ ಈ ಎಸ್ಸೆಗಳನ್ನ ನೋಡಿದ ತಕ್ಷಣ 1, 2, 3, 4 ಈ 4 ಎಸ್ಸೆಗಳಲ್ಲಿ ಎಷ್ಟು ಜನರಿಗೆ ಅನಿಸ್ತಾ ಇದೆ, ಸರಿ ಈ 4 ಎಸ್ಸೆನಲ್ಲಿ ನಾನು ಬರಿಬಹುದು, 4ರಲ್ಲಿ ಕನಿಷ್ಠ ಅಂದ್ರೆ 3 ಎಸ್ಸೆಗಳನ್ನಾದ್ರೂ ನಾನು ಟ್ರೈ ಮಾಡ್ತೀನಿ, ನನಗೆ ಬರಲಿಕ್ಕೆ ಸಾಧ್ಯ ಆಗಬಹುದು ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ಎಷ್ಟು ಜನರಿಗೆ ಅನ್ಸುತ್ತೆ? ABCD ಪೋಲ್ ಕೊಡ್ರಿ ನೋಡೋಣ, ಪೋಲ್ ಹಾಕ್ರಿ, ABCD ಪೋಲ್ ಹಾಕ್ರಿ. ಯಾರಿಗೆ ಅನಿಸ್ತಾ ಇದೆ? ಪೋಲ್ ನಾನು ಕೇಳಿದಾಗ ಪೋಲು 100% ಎಲ್ಲರೂ ಹಾಕಬೇಕು. ಇದು ವಿನಂತಿ ಆದ್ರೂ ಅನ್ಕೊಳ್ರಿ, ಆರ್ಡರ್ ಆದ್ರೂ ಅನ್ಕೊಳ್ರಿ, ಯಾಕಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್, ಇಂಟ್ರಾಕ್ಷನ್ ಈ ಕ್ಲಾಸ್ ನಲ್ಲಿ ಇರಬೇಕು. ಓಕೆ, ಅಲ್ ರೈಟ್. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ಈ 4 ಎಸ್ಸೆಗಳನ್ನ ಬರಿಬಹುದು ಅಂತ ಯಾರು ಅನ್ಕೊಂತೀರಿ? ನಿಮಗೆ ಇದನ್ನ ಬರೆಯಲು ಆಗಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ರಿ. ಯಾವಾಗ ಜನರಲಿಸ್ಟಿಕ್ ಎಸ್ಸೆ ನೀವು ನೋಡ್ತೀರಿ, ಇದನ್ನ ಯಾವಾಗ ಚೂಸ್ ಮಾಡ್ಕೊಬೇಕು? ಇಲ್ಲ ಮೊದಲು ಬರ್ದಿದ್ದೀರಿ ಅವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲವಾದ್ರೆ ಇದನ್ನ ಟಚ್ ಮಾಡಬೇಡಿ. ಯಾಕೆ ಅನ್ನೋದು ಹೇಳ್ತೀನಿ ನೋಡ್ರಿ. ಒಂದು ಎಸ್ಸೆ ಬರಿಬೇಕಂದ್ರೆ 600 ಶಬ್ದಗಳು ಬೇಕು. ಈ 600 ಶಬ್ದಗಳು ಗುಣಮಟ್ಟದ ಶಬ್ದಗಳಿವು. ಕರ್ನಾಟಕದ ವೈವಿಧ್ಯತೆ ಅಂತೇಳಿ ನೀವು ಎಸ್ಸೆ ಶುರು ಮಾಡ್ತೀರಿ, ಆದ್ರೆ ಆ ಎಸ್ಸೆ 600 ಶಬ್ದಗಳ ಕಾಲ ಗುಣಮಟ್ಟವನ್ನ ಕಾಪಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಜನರಿಗೆ ಎಸ್ಸೆ ಬರೆಯುವಲ್ಲಿ ನೀವು ಬಹಳ ಆದ್ರೆ 10ರಿಂದ 12 ಅಂಕಗಳನ್ನು ಮಾತ್ರ ಪಡ್ಕೋಬಹುದು, ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಅದ್ರ ಮೇಲೆ ಹೆಚ್ಚಿನ ಐಡಿಯಾ ಇಲ್ಲ. ಇದು ಟ್ರ್ಯಾಪ್, ಇದು ಜನರಲ್ ಎಸ್ಸೆ. ಸಡನ್ ಆಗಿ
21ನೇ ಶತಮಾನದಲ್ಲಿ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಅಂತ ಬರೆದ್ರೆ ನೀವು ಆರ್ಥಿಕತೆ ಬಗ್ಗೆ ಗೊತ್ತಿರೋದು ಬಳಿತೀರಿ, ಆದ್ರೆ ಈ ಟಾಪಿಕ್ಗೆ ಸಂಬಂಧಪಟ್ಟಿದ್ದಲ್ಲ ಅದು, ಅರ್ಥ ಮಾಡ್ಕೊಳ್ರಿ. ಈ ಟಾಪಿಕ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಇಂಥ ಎಸ್ಸೆಗಳು ಬಂದಾಗ ನೀವು ಮೊದಲು ಬರೆದಿದ್ದೀರಿ, ಪ್ರಾಕ್ಟೀಸ್ ಮಾಡಿದ್ರಿ ಅಂದಾಗ ಮಾತ್ರ ಚೂಸ್ ಮಾಡ್ಕೋಬೇಕು. ಅವು ನೋಡೋಕೆ ಜನರಲ್ ಕಾಣಿಸ್ತವೆ. ಸುಸ್ಥಿರ ಅಭಿವೃದ್ಧಿ ಅಂದ ತಕ್ಷಣ ಸಸ್ಟೈನಬಲ್ ಡೆವಲಪ್ಮೆಂಟ್, ಕಾರ್ಯಕ್ಕಿಂತ ಹೆಚ್ಚು ಶಬ್ದವೇ ಅಂದ ತಕ್ಷಣ ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಆ ಟಾಪಿಕ್ ಅನ್ನ ಅದ್ರ ಮೇಲೆ ಒಂದು ಪ್ರಾಪರ್ ಆಗಿ ಔಟ್ಲೈನ್ ಹಾಕೊಳ್ಳೋದು, ಇವೆಲ್ಲ ಅಸಾಧ್ಯ. 600 ಶಬ್ದ ಬರೆಯಕ್ ಆಗೋದಿಲ್ಲ. ಎಸ್. ಸೊ ಹೀಗಾಗಿ ಜನರಲ್ ಎಸ್ಸೆಗಳು ನಿಮಗೆ ಗೊತ್ತಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಅಂದ್ರೆ ದಯವಿಟ್ಟು ಅವುಗಳನ್ನ ಅಟೆಂಪ್ಟ್ ಮಾಡಬೇಡಿ. ವಿನಾಯಕ್, ಮೇ ಐ ಕಮ್ ಇನ್ ಸರ್? ಬರಬೇಡ ಅಂದ್ರೆ ಹೊರಗಿರ್ತೀನಪ್ಪ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಎಂತಹ ಎಸ್ಸೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕು, ನಿಮಗೆ ಗೊತ್ತಿರಬೇಕು, ನೀವು ಪ್ರಾಕ್ಟೀಸ್ ಮಾಡಿರಬೇಕು, ಅಥವಾ ಆ ವಿಷಯದ ಬಗ್ಗೆ ನಿಮಗೆ ಕನಿಷ್ಠ ಕೆಲವೊಂದಿಷ್ಟು ಮಾಹಿತಿಗಳಾದ್ರೂ ಗೊತ್ತಿರಬೇಕು. ಓಕೆ, ಈ ಎಸ್ಸೆನಲ್ಲಿ ನಾವು ಹೆಚ್ಚು ಓದಿರೋದು, ಹೆಚ್ಚು ಪ್ರಾಕ್ಟೀಸ್ ಮಾಡಿರೋದು ಬಿ. ಸೊ ಇಲ್ಲಿ ಬಿ ಬರೆಯುವ ಪ್ರಯತ್ನವನ್ನ ಮಾಡ್ರಿ. ಓಕೆ, ಎಸ್ಸೆಯನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅಲ್ಲಿ ಏನ್ ಕೇಳ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅಂದ್ರೆ ಸಂವಿಧಾನಾತ್ಮಕವಾಗಿ ಇದನ್ನ ಮಾಡ್ಲೇಬೇಕು ಅಂತಿದೆ ಅಂದ್ರೆ ಅದು ಸಪೋರ್ಟ್ ಮಾಡಿ ಬರೀಬೇಕು ನೀವು. ಅಥವಾ ಆಂತರಿಕ ರಾಷ್ಟ್ರೀಯ ಭದ್ರತೆಗಳು, ಸೈಬರ್ ಕ್ರೈಮು, ನಕ್ಸಲಿಸಮ್ಮು, ಭಯೋತ್ಪಾದನೆ, ಪ್ರತ್ಯೇಕವಾದಿ ಚಳುವಳಿಗಳು, ಇಂಟರ್ನಲ್ ಸೆಕ್ಯೂರಿಟಿ ನಿಮಗಿದ್ರೆ ಬರೀರಿ. ಯಾವುದು ಗೊತ್ತಿದೆ ಯಾವುದ್ರ ಮೇಲೆ ಇಲ್ಲಿ ನೋಡ್ರಿ. ಓಕೆ, ಸೊ ಇಲ್ಲಿ ಫಿಟ್ ಇಂಡಿಯಾ ಸದೃಢ ಭಾರತನ ನಿಮ್ಗೆ ಹೇಳಿದ್ದೆ, ಅದನ್ನ ಬರಿಬಹುದಾಗಿತ್ತು. ಇಂಪ್ಯಾಕ್ಟ್ ಆಫ್ ಇಂಟರ್ನೆಟ್ ಆನ್ ಅವರ್ ಲೈಫ್, ಇದನ್ನ ನೋಡಿದ ತಕ್ಷಣ ಬರಿಬೇಕಂತ ಅನ್ಸುತ್ತೆ. ಸ್ವೀಟ್ ಅಂಗಡಿಯಲ್ಲಿ ಮೇಲೆ ಪೇಡೆ, ಮೈಸೂರು ಪಾಕ್ ಎಲ್ಲ ಇಟ್ಟಿರ್ತಾರೆ, ತಿನ್ಬೇಕು ಅನ್ಸುತ್ತೆ, ಅದ್ರ ತಡ್ಕೋಬೇಕು ನೀವು. ಯಾಕಂದ್ರೆ ಅವು ನಿಮ್ಗೆ ಡಯಾಬಿಟಿಸ್ ತರಬಹುದು. ಸೊ ಹೀಗಾಗಿ ಈ ಎಸ್ಸೆ ಸೆಲೆಕ್ಷನ್ ಏನಿದೆ, ಎಸ್ಸೆ ಸೆಲೆಕ್ಷನ್ ಏನಿದೆ ಬಹಳ ನೀಟಾಗಿರ್ಬೇಕು. ಆಮೇಲೆ ಕೆಲವೊಂದ್ಸರ್ತಿ ಜನರಿಕ್ ಟಾಪಿಕ್ ಕೊಡ್ತಾರೆ, ಶ್ರೀಮಂತರು ಮತ್ತು ವಿದ್ಯಾವಂತರಿಗಿಂತ ಬಡವರು ಮತ್ತು ಅನಕ್ಷರಸ್ಥರು ಕಡಿಮೆ ಭ್ರಷ್ಟರು. ಇದನ್ನ ಎಷ್ಟು ಜನ ಬರಿಬಹುದು ಸರ್? ಸೀನಾ ಬರಿಬಹುದ್ರಿ ಅಂತ ಹೇಳಿ ನಾನು ಬರ್ಲಿಕ್ಕಾಗತ್ತೆ ಇವತ್ತಿನ ಡೇಟಿಗೆ ಅಂತ. ಯಾಕಂತಂದ್ರೆ ನೀವು ಬರೆಯುವಾಗ ದಾರಿ ತಪ್ಪಿ ಬಿಡ್ತೀರಿ. ಅಷ್ಟು ಎಕ್ಸಾಂಪಲ್ಸ್ ಇರಬೇಕು, ಅಷ್ಟು ಡೇಟಾ ಇರಬೇಕು. ಹಾಗಾದ್ರೆ ಸರ್ ನೀವೇನೋ ಜನರಿಕ್ ಆಗಿದ್ದನ್ನ ಬರಿಬೇಡ್ರಿ. ಡ್ರೋನ್ಗಳ ದಶಕ ಈಗಷ್ಟೇ ಆರಂಭವಾಗಿದೆ. ಈ ಡ್ರೋನ್ ಪ್ರಪಾತ ನಿಮ್ಗೆ ಟಿವಿಯಲ್ಲಿ ಎಷ್ಟು ಹೇಳಿದನ ಅಷ್ಟೇ ಗೊತ್ತು ಡ್ರೋನ್ಗಳ ಬಗ್ಗೆ, ನಿಮಗೆ ಉಳಿದಿದ್ದೇನೋ ಗೊತ್ತು, ಅದನ್ನೇ ಬರಿಬೇಕಾಗತ್ತೆ. ಮತ್ತ ಡ್ರೋನ್ ಪ್ರಪಾತನ ಬಗ್ಗೆ, ಪ್ರಪಾತ ಅಲ್ರೈಟ್. ಸೊ ಹೀಗಾಗಿ ಒಂದು ಎಸ್ಸೆಯನ್ನ ಬರಿಬೇಕಾದ್ರೆ ನೀವೇನ್ ಮಾಡ್ಬೇಕು, ಮೊದಲಿಗೆ ಒಂದು ಸ್ಕೆಲೆಟನ್ ಅನ್ನ ಹಾಕೋಬೇಕು. ಸ್ಕೆಲೆಟನ್ ನೋಡ್ರಿ, ನನ್ನ ಕ್ಲಾಸ್ ಅಲ್ಲಿ ಪೇಷನ್ಸ್ ಇಂದ ಸರ್ ನನಗೆ ನಿಮ್ಮ ಕ್ಲಾಸ್ ಅನ್ನ ಕೇಳುವಂತ ಪೇಷನ್ಸ್ ಇದೆ, ತಾಳ್ಮೆ ಇದೆ. ನೀವು ಹೇಳಿದ್ದನ್ನ ದೇವರ ಪ್ರಸಾದ ಅಂತ ತಿಳ್ಕೊಂಡು ಕೇಳ್ತೀನಿ ಅನ್ನೋರಷ್ಟೇ ಕೂತ್ಕೊಳ್ರಿ, ದಯವಿಟ್ಟು ಹೇಳ್ತಾ ಇದೀನಿ. ಯಾಕಂತಂದ್ರೆ ಈ ಪೇಷನ್ಸ್ ಇರ್ಲಾರ್ದವ್ರಿಗೆ ಹೇಳಕ್ ಸಾಧ್ಯ ಆಗಲ್ಲ, ತಾಳ್ಮೆ ಬೇಕು. ಸ್ಕೆಲೆಟನ್ ಅಂದ್ರೆ ಏನು? ಒಂದು ಎಸ್ಸೆಯ ಕ್ರಮ ಇದು, ಅಥವಾ ಫ್ಲೋ ಅಂತೇಳಿ ಹೇಳ್ಬೋದು. ನಾನು ಯಾವ ರೀತಿ ಶುರು ಮಾಡ್ತೀನಿ, ಯಾವ ರೀತಿ ಎಂಡ್ ಮಾಡ್ತೀನಿ ಅಂತ. ಈಗ ಒಂದು ಯಾವ್ದಾದ್ರು ಒಂದು ಎಸ್ಸೆ, ಯಾವ್ದು ಎಸ್ಸೆ ಬೇಕು ಹೇಳ್ರಿ ನನಗೆ. ಯಾವ ಎಸ್ಸೆ ನಿಮಗೆ ಸ್ಕೆಲೆಟನ್? ಎಸ್, ಯಾವ್ದಾದ್ರು ನಿಮ್ಗೆ ಎಸ್ಸೆ ಇದರಂತ ಈ ಪೇಪರ್ ಅಂತಲ್ಲ, ಯಾವ್ದಾದ್ರು ಪೇಪರ್ ಇರ್ಬೋದು. ಈಗ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ದ ರೋಲ್ ಆಫ್ ಪೊಲೀಸ್ ಇನ್ ಫೈಟ್ ಅಗೇನ್ಸ್ಟ್ COVID-19. ಅಥವಾ ಇದನ್ನ ನೋಡ್ರಿ, ಇದು ಬಹಳ ಜನರಿಕ್ ಅನಿಸ್ತದೆ, ಟೆಕ್ನಾಲಜಿ ಆಸ್ ಎ ಟೂಲ್ ಟು ಡೆಮಾಕ್ರಟೈಸ್ ಎಜುಕೇಶನ್, ಶಿಕ್ಷಣದ ಪ್ರಜಾಪ್ರಭುತ್ವೀಕರಣಕ್ಕೆ ತಂತ್ರಜ್ಞಾನದ ಬಳಕೆ. ನಿಮ್ಮ ಎಸ್ಸೆ ಟೈಟಲ್ ಏನು? ಶಿಕ್ಷಣದ ಪ್ರಜಾಪ್ರಭುತ್ವೀಕರಣಕ್ಕೆ ತಂತ್ರಜ್ಞಾನದ ಬಳಕೆ ಅನ್ಕೊಳ್ರಿ. ಸೊ ಇಲ್ಲಿ ಇದನ್ನ ಎಸ್ಸೆಗೆ ಡಿಸ್ಕಸ್ ಮಾಡಲ್ಲ. ನಿಮಗೆ ಸ್ಕೆಲೆಟನ್ ಯಾವ ರೀತಿ, ಮೊದಲು ಏನ್ ಕೊಡ್ತೀರಿ ನೀವು? ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ, ತಂತ್ರಜ್ಞಾನ. ಇಲ್ಲಿ 2 ವರ್ಡ್ಗಳಿವೆ, 2 ವರ್ಡ್ಗಳನ್ನ ಅರ್ಥ ಮಾಡ್ಕೊಂಡು ಶುರು ಹೆಂಗ್ ಮಾಡ್ತೀರಿ? 21ನೇ ಶತಮಾನದಲ್ಲಿ ಶಿಕ್ಷಣ ಯಾವ ರೀತಿ ಇದೆ, ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ ಅಂದ್ರೆ ಏನು,
ಪ್ರಭುತ್ವೀಕರಣ ಅಂದ್ರೆ ಏನು? ಓಕೆ, ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆ ಹೇಗಿದೆ? ತಂತ್ರಜ್ಞಾನದ ಬಳಕೆ ಹೇಗಿದೆ? ಇದರಿಂದ ಆಗುವಂತಹ ಉಪಯೋಗಗಳು ಯಾವ್ಯಾವು? ಇದಕ್ಕೆ ನಿದರ್ಶನಗಳು ಯಾವ್ಯಾವಿವೆ? ದುರುಪಯೋಗ ಏನಾದರೂ ಆಗ್ತಾ ಇದೆಯಾ? ಮತ್ತು ಮುಂದಿನ ಹಾದಿ ಏನು ಅಂತ. ಅಂದ್ರೆ ಇದೇ ಫ್ಲೋ ಅಲ್ಲಿ ಬರೀಬೇಕು ನೀವು. ಈ ಶತಮಾನದಲ್ಲಿ ಶಿಕ್ಷಣ ಯಾವ ರೀತಿ ಬದಲಾವಣೆ ಆಗಿದೆ, ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ ಅಂತಂದ್ರೆ ಏನು, ಡೆಮೋಕ್ರಟೈಸೇಷನ್ ಅಂದ್ರೆ ಏನು, ಇದಕ್ಕೆ ತಂತ್ರಜ್ಞಾನ ಯಾವ ರೀತಿ ಶಿಕ್ಷಣದಲ್ಲಿ ಪಾತ್ರ ನಿರ್ವಹಿಸಬಲ್ಲದು, ಈ ತಂತ್ರಜ್ಞಾನ ಶಿಕ್ಷಣದಲ್ಲಿ ಬಂದಿರೋದ್ರಿಂದ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣಕ್ಕೆ ಯಾವ ರೀತಿ ಉಪಯೋಗಗಳಾಗ್ತಾ ಇವೆ, ಇದಕ್ಕೆ ಎಕ್ಸಾಂಪಲ್ ಏನೇನು? ಎಕ್ಸಾಂಪಲ್ ಕೊಡ್ರಿ ನೋಡೋಣ. ಶಿಕ್ಷಣದ ಪ್ರಜಾಪ್ರಭುತ್ವೀಕರಣಕ್ಕೆ ತಂತ್ರಜ್ಞಾನದ ಮೂಲಕ ಎಕ್ಸಾಂಪಲ್ ಕೊಟ್ರು ನೋಡೋಣ. ಯಾಕೆ ಎಕ್ಸಾಂಪಲ್ ಕೊಡ್ತಾ ಇಲ್ಲ ಅಂದ್ರೆ ನಿಮಗೆ ಅರ್ಥನೇ ಆಗ್ತಿಲ್ಲ ಆಕ್ಚುಲಿ. ವೆರಿ ಗುಡ್. ನಿದರ್ಶನಗಳಲ್ಲಿ ನೀವು ಅನ್ಅಕಾಡೆಮಿಯನ್ನ ಬರಿಬಹುದು, ಯೂಟ್ಯೂಬ್ ಅನ್ನ ಬರಿಬಹುದು, ಅಥವಾ ಹಲವಾರು ವೆಬ್ಸೈಟ್ಗಳನ್ನ ಬರಿಬಹುದು. ಸೊ ಈ ರೀತಿ ಹಲವಾರು ಎಕ್ಸಾಂಪಲ್ಗಳನ್ನ ನೀವು ಕೊಡಬೇಕು. ನೋಡ್ರಿ, ಒಂದು ಎಸ್ಸೆ ಅಂದ್ರೆ ಏನಿರಬೇಕು, ಎಸ್ಸೆನಲ್ಲಿ ಏನಿರಬೇಕು, ಎಸ್ಸೆ ಯಾಕೆ ಬಹಳ ಇಂಪಾರ್ಟೆಂಟು, ಎಸ್ಸೆ ಯಾಕೆ ಬಹಳ ಇಂಪಾರ್ಟೆಂಟ್? ಯಾಕಂದ್ರೆ ಎಸ್ಸೆನಲ್ಲಿ ನಿಮ್ಮ ಜ್ಞಾನಕ್ಕಿಂತ ಹೆಚ್ಚಾಗಿ, ರೈಟ್, ನಮ್ಮ ಜ್ಞಾನಕ್ಕಿಂತ ಹೆಚ್ಚಾಗಿ ಏನಿರುತ್ತೆ ಇಲ್ಲಿ, ನಿಮ್ಮ ಪ್ರೆಸೆಂಟೇಶನ್ ಯಾವ ರೀತಿ ಇದೆ. ಸೊ ಟೈಟಲ್ ಅನ್ನ ನೀಟಾಗಿ ಓದ್ಕೊಂಡು ಒಂದು ಅದ್ಭುತವಾದ ಆರಂಭವನ್ನು ನಾನು ಹೇಳ್ತೀನಿ ನಿಮ್ಗೆ, ಯಾವ ರೀತಿ ಇಂಟ್ರೊಡಕ್ಷನ್ ಗಳನ್ನ ಬರೀಬೇಕು, ಯಾವ ರೀತಿಯಲ್ಲಿ ನೀವು ಡೇಟಾಗಳನ್ನ ಕೊಡಬೇಕಾಗತ್ತೆ. ಒಂದು ಎಸ್ಸೆ ಅಂದ್ರೆ ಅದಕ್ಕೆ ನೀವು ಎಂತಹ ಅಪ್ರೋಚ್ ಅನ್ನು ಯೂಸ್ ಮಾಡಬೇಕು? 360 ಡಿಗ್ರಿ ಅಪ್ರೋಚ್ ಅನ್ನ ಯೂಸ್ ಮಾಡಬೇಕು. ಈ ಎಸ್ಸೆ ಟೈಟಲ್ ಇದೆ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ. ಇದರ ಇತಿಹಾಸ ಏನಿದೆ, 21ನೇ ಶತಮಾನದಲ್ಲಿ ಯಾವ ರೀತಿ ತಂತ್ರಜ್ಞಾನ ಬಳಕೆ ಆಗುತ್ತೆ, ಇದರಿಂದ ಶೈಕ್ಷಣಿಕವಾಗಿ ಯಾವ ರೀತಿ ಪರಿಣಾಮಗಳು ಸಿಗ್ತವೆ, ಸಾಮಾಜಿಕ ಪರಿಣಾಮಗಳು ಯಾವ ರೀತಿ ಆಗಬಹುದು, ಆರ್ಥಿಕ ಪರಿಣಾಮಗಳು ಯಾವ ರೀತಿ ಉಂಟಾಗಬಹುದು, ತಂತ್ರಜ್ಞಾನದ ಪಾರ್ಟ್ ಎಷ್ಟಿದೆ, ವಿಶೇಷವಾಗಿ ಉಪಯೋಗಗಳು ಏನಾಗಬಹುದು ಮತ್ತು ದುರುಪಯೋಗ ಯಾವ ರೀತಿ ಆಗಬಹುದು, ಪ್ರತಿಯೊಂದು ಅಂಶವನ್ನ ನೀವು ಇದರಲ್ಲಿ ಸೇರಿಸಬೇಕು. ಶೈಕ್ಷಣಿಕ ಪರಿಣಾಮ ಹೇಳಿ ಸಾಮಾಜಿಕ ಪರಿಣಾಮ ಹೇಳಿಲ್ಲ ಅಂದ್ರೆ ಅದು ಪರ್ಫೆಕ್ಟ್ ಎಸ್ಸೆ ಆಗೋದಿಲ್ಲ. ಸಾಮಾಜಿಕ ಪರಿಣಾಮ ಹೇಳಿ ಆರ್ಥಿಕ ಪರಿಣಾಮ ಹೇಳಿಲ್ಲ ಅಂತಂದ್ರೆ ಅದು ಪರ್ಫೆಕ್ಟ್ ಎಸ್ಸೆ ಆಗೋದಿಲ್ಲ. ಓಕೆ, ತಂತ್ರಜ್ಞಾನದ ಪರಿಣಾಮವನ್ನ ನೀವು ಹೇಳಿಲ್ಲ ಅಂದ್ರೆ ಅದು ಪರ್ಫೆಕ್ಟ್ ಎಸ್ಸೆ ಆಗೋದಿಲ್ಲ. ಸೊ 360 ಡಿಗ್ರಿ ಅಪ್ರೋಚ್ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಈ ಎಸ್ಸೆ ಅನ್ನ ಬರೀಲಿಕ್ಕೆ ನಾನೊಂದು ಗೋಲ್ಡನ್ ರೂಲ್ಸ್ ಅಂತ ಹೇಳಿ ಒಂದು ಹೇಳಿದ್ದೀನಿ ನಿಮಗೆ, ಒಂದು ಯೂಟ್ಯೂಬ್ ನಲ್ಲೂ ಕೋರ್ಸ್ ಮಾಡಿದ್ದೀನಿ. ಅದನ್ನ ರಿಪೀಟ್ ಮಾಡಬೇಕಾ ಅಥವಾ ಯೂಟ್ಯೂಬ್ ವಿಡಿಯೋನ ನೋಡ್ಕೊಂಡ್ಬಿಡ್ತೀರಾ? ರಿಪೀಟ್ ಮಾಡಬೇಕಾ ಅಥವಾ ಯೂಟ್ಯೂಬ್ ತರಗತಿಯನ್ನ ನೋಡ್ಕೊಳ್ತೀವಿ? ಓಕೆ, ರಿಪೀಟ್ ಮಾಡಬೇಕಾ? ಸರಿ, ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ರಿಪೀಟ್ ಮಾಡೋಣ. ಸೊ ಇದರಲ್ಲಿ ಮೇನು ಎಲ್ಲರಿಗೂ ಸ್ಕೆಲೆಟನ್ ಮತ್ತು 360 ಡಿಗ್ರಿ ಬರೆಯೋದು ಅರ್ಥ ಆಯ್ತಾ? ಸ್ಕೆಲೆಟನ್ ಮತ್ತು 360 ಡಿಗ್ರಿ ಅಪ್ರೋಚ್ ಯಾವ ರೀತಿ ಬಳಸಬೇಕು ಅನ್ನೋದು ಅರ್ಥ ಆಯ್ತಾ? ಓಕೆ, ಸ್ಕೆಲೆಟನ್ ಅಂತಂದ್ರೆ ಏನು? ಸ್ಕೆಲೆಟನ್ ಅದರ ಅರ್ಥ ಏನು? ಎಸ್ಸೆನ ಕ್ರಮ ಯಾವ ರೀತಿ ಇರಬೇಕು, ಫ್ಲೋ ಯಾವ ರೀತಿ ಇರಬೇಕು. 360 ಡಿಗ್ರಿ ಅಂತಂದ್ರೆ ಏನೇನು ವಿಷಯ ಕವರ್ ಮಾಡಬೇಕು ಅಂತ ಹೇಳಿ, ಏನೇನು ವಿಷಯ ಕವರ್ ಮಾಡಬೇಕು ಅಂತ ಹೇಳಿ ಇವು ಎರಡನ್ನೂ ಕೂಡ ನೀವು ಹಾಕೊಂಡ ಮೇಲೆ ನಿಮ್ಮ ಎಸ್ಸೆ ಕರೆಕ್ಟ್ ಆಗಿ ಒಂದು ಫ್ಲೋ ನಲ್ಲಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಮೊದಲು ಬರಿಬೇಕಾಗಿದ್ದು ಕೊನೆಯಲ್ಲಿ ಬರಿತೀರಿ, ಕೊನೆಯಲ್ಲಿ ಬರಿಬೇಕಾಗಿದ್ದು ಮೊದಲು ಬರಿತೀರಿ. ಅರ್ಥ ಆಗ್ತಿದ್ಯಾ?
ಆರ್ ಯು ಕ್ಲಿಯರ್? ಎನಿ ಡೌಟ್ಸ್? ಓಕೆ. ನೆಕ್ಸ್ಟ್, ಎಸ್ಸೆಯ ಆರಂಭ ಹೇಗಿರಬೇಕು? ಇಂಟ್ರೊಡಕ್ಷನ್ ಅಥವಾ ಪರಿಚಯ ಹೇಗಿರಬೇಕು? ಎಲ್ಲರೂ ಕೇಳುವಂತ ಪ್ರಶ್ನೆ. ಬರ್ಕೊಳ್ರಿ ಬೇಗ. ಯಶ್ ಬ್ಯಾಕ್. ಚೈತ್ರ ಅಲ್ಲ, ನಾನು ಡೈಲಿ ಒಂದೊಂದು ಎಸ್ಸೆ ಡಿಸ್ಕಸ್ ಮಾಡ್ತೀನಿ. ಆ ಎಸ್ಸೆಯಲ್ಲಿ ಯಾವ ರೀತಿ ಸ್ಕೆಲೆಟನ್ ಬರೀಬೇಕು, 360 ಡಿಗ್ರಿ ಯಾವ ರೀತಿ ಬರೀಬೇಕು ಅನ್ನೋದು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ನೋ ಪ್ರಾಬ್ಲಮ್. ಲೈವ್ ಆಗಿ ನಾನು ಎಸ್ಸೆಗಳನ್ನ ಇಲ್ಲಿ ನಿಮ್ಗೆ ಬರೆದು ತೋರಿಸ್ತೀನಿ. ಸೊ ಹೀಗಾಗಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ. ಓಕೆ. ಪರಿಚಯ ಮೊದಲನೇ ಪ್ರಶ್ನೆ ಕೇಳ್ತಾರೆ ಹುಡುಗರು. ಈ ಪರಿಚಯ ಅಂತ ಬರಿಬೇಕಾ? ಪರಿಚಯ ಅಥವಾ ಇಂಟ್ರೊಡಕ್ಷನ್ ಇದನ್ನ ಬರೆಯಬೇಡಿ. ಯೂಶುವಲಿ ಏನು, ಮೊದಲನೇ ಪ್ಯಾರಾವನ್ನ ಏನಂತೇಳಿ ಇಂಟ್ರೊಡಕ್ಷನ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಹೀಗಾಗಿ ನೀವು ಬರೆಯುವ ಅವಶ್ಯಕತೆ ಇಲ್ಲ. ಮೊದಲನೇ ಪ್ಯಾರಾವನ್ನ ಇಂಟ್ರೊಡಕ್ಷನ್ ಅಂತ ಕವರ್ ಮಾಡ್ತಾರೆ. ಮೊದಲನೇ ಪ್ಯಾರಾ ಏನೇನಿರಬೇಕು? ಇಲ್ಲ, ನೀವು ಮೊದಲನೇ ಪ್ಯಾರಾಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ನುಡಿಗಟ್ಟನ್ನ ಬಳಸಬಹುದು, ವೇದವಾಕ್ಯವನ್ನ ಬಳಸಬಹುದು, ಅಥವಾ ಯಾವುದಾದರೂ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆ ಬಳಸಬಹುದು, ಅಥವಾ ಗಾದೆ ಮಾತು ಬಳಸಬಹುದು. ಇಟ್ ಇಸ್ ಗುಡ್ ಇಫ್ ಯು ಕ್ಯಾನ್ ಯೂಸ್ ದಮ್. ಓಕೆ. ಚೆನ್ನಾಗಿ ನೀಟಾಗಿ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ನೀವು ಬರೀಬೇಕು. ಯಾವುದಾದ್ರೂ ಆ ಒಂದು ಎಸ್ಸೆಗೆ ಸಂಬಂಧಪಟ್ಟದ್ದು, ನಿಬಂಧಕ್ಕೆ ಸಂಬಂಧಪಟ್ಟಂತೆ. ಸರಿ, ಇದು ಪಟ್ ಅಂತ ಎಕ್ಸಾಮ್ ನಲ್ಲಿ ನಮ್ಗೆ ಹೆಂಗ್ ನೆನಪು ಬರುತ್ತೆ? ಇದಕ್ಕಂತೇಳಿ ಒಂದು ನೀವು ಲೈಬ್ರರಿ ಮಾಡ್ಕೋಬೇಕು. ಲೈಬ್ರರಿ ಅಂದ್ರೆ ಏನ್ ಸರ್, ಲೈಬ್ರರಿಗೆ ಹೋಗ್ಬೇಕಾ? ಇಲ್ಲ. ಸುಮಾರು 50 ನುಡಿಗಟ್ಟುಗಳ ಅಥವಾ ಹೇಳಿಕೆಗಳ ಲಿಸ್ಟ್ ಮಾಡ್ಕೊಳ್ಳಿ. ಈಗ ನೋಡ್ರಿ, ಬಹುತೇಕ ನಾನೇನ್ ಹೇಳ್ತೀನಿ, ನಾನು ಬರ್ಸಿರ್ತಕ್ಕಂಥ ಎಸ್ಸೆಯಿಂದಾನೇ ಒಂದು ಎಸ್ಸೆ ಬರ್ಬೋದು ನಿಮ್ಗೂ ಅಂತ ಹೇಳ್ತೀನಿ. ಅಲ್ರೈಟ್? ಬಟ್ ಅದು ಇವ್ ನೆವರ್ನು, ಬಂದ್ರು ಬರೋದು, ಬರ್ಲಿಕ್ಕಂದ್ರೂ ಇಲ್ಲ. ಒಟ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಬರ್ತದೆ. ಈಗ ಆರೋಗ್ಯ ವಿಷಯಕ್ಕೆ ಬಂದ್ರೆ ಆರೋಗ್ಯ ವಿಷಯದ ಬಗ್ಗೆ ನಿಮ್ಗೊಂದು 2 ಹೇಳಿಕೆಗಳಿರಬೇಕು. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು 2 ಹೇಳಿಕೆಗಳಿರಬೇಕು. ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಒಂದು 2 ಹೇಳಿಕೆಗಳು ಇರಬೇಕು. ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು 2 ಹೇಳಿಕೆಗಳಿರಬೇಕು. ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು 2 ಹೇಳಿಕೆಗಳಿರಬೇಕು. ಹೌದಾ? ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು 2 ಹೇಳಿಕೆಗಳಿರಬೇಕು. ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು 2 ಹೇಳಿಕೆ. ಒಟ್ಟಾರೆಯಾಗಿ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ. ಮಹಿಳೆಯೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಇದು ಗೊತ್ತಿರ್ತಕ್ಕಂಥದ್ದು. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಳ್ಳೊಳ್ಳೆ ಕೊಟೇಶನ್ಗಳು ಬರ್ತವೆ. ನೀವು ಅದನ್ನ ಗೂಗಲ್ ನಲ್ಲಿ ಹುಡುಕಬಹುದು. ಎಜುಕೇಶನ್ ಬಗ್ಗೆ ಇರ್ತವೆ. ಓಕೆ. ಸೊ ಎಲ್ಲಾ ಕೊಟೇಶನ್ಗಳನ್ನ ನೀವು ಬರಿಬಹುದು. ಈಗ ಲಿಂಗ ಸಮಾನತೆ ಅಂತ ಎಸ್ಸೆ ಬಂದ್ರೆ, ಈ ಗ್ಲೋರಿಯಾ ಸ್ಟೈನಮ್ ಅವ್ರದೊಂದಿದೆ, ಲಿಂಗ ಸಮಾನ ಸಮಾಜವು ಎಲ್ಲಿ ಲಿಂಗ ಅನ್ನುವ ಶಬ್ದ ಅಸ್ತಿತ್ವದಲ್ಲಿರಬಾರದು, ಎಲ್ಲರೂ ಕೂಡ ಹೇಗಿರಬೇಕು, ತಮ್ಮ ಸ್ವಂತಿಕೆಯನ್ನ ಹೊಂದಿರಬೇಕು ಅಂತ ಹೇಳಿ. ಅಥವಾ ಈ ಮಲಾಲಾ ಅವರ ಒಂದು ಹೇಳಿಕೆ ಇದೆ, ಏನಂತೇಳಿ, ದೇವರು ಹೆಣ್ಣು ಮತ್ತು ಗಂಡನ್ನ ಸೃಷ್ಟಿಸಿದಾಗ ಅವನು ಯೋಚಿಸುತ್ತಿದ್ದನಂತೆ, ನಾನು ಜಗತ್ತನ್ನ ಮುಂದುವರಿಸುವ ಜವಾಬ್ದಾರಿಯನ್ನ ಯಾರಿಗೆ ಕೊಡಲಿ ಎಂದು. ಅವಾಗ ದೇವರು ಮಹಿಳೆಯರನ್ನ ಆರಿಸಿದನಂತೆ. ಮಹಿಳೆಯರು ಶಕ್ತಿಶಾಲಿ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕು. ಅಂದ್ರೆ ನನ್ನದಂತ ಹೇಳ್ತಾ ಇಲ್ಲ ನಾನು. ಬೇಸಿಕಲಿ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಇಟ್ ಈಸ್ ನಾನು ಹೇಳಿದಂತ ಕೊಟೇಶನ್ಗಳನ್ನೇ ನೀವು ಬಳಸಿ ಅಂತೇಳಿ ನಾನು ಹೇಳ್ತಾ ಇಲ್ಲ. ಬದಲಾಗಿ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಕೊಟೇಶನ್ ಲೈಬ್ರರಿಯನ್ನ ನೀವೇ ತಯಾರು ಮಾಡ್ಕೊಳ್ಳಿ. ನಾನು ಯಾವ್ಯಾವ ಎಸ್ಸೆ ಬರೆಸ್ತೀನಿ, ಎಸ್ ಕ್ಲಿಯರ್ ಇದೆಯಾ? ಒಬ್ಬ ಪುರುಷನಿಗೆ ಶಿಕ್ಷಣ ನೀಡಿದರೆ ಕೇವಲ ಒಬ್ಬ ಪುರುಷನಿಗೆ ಶಿಕ್ಷಣ ನೀಡುತ್ತೀರಿ. ಒಂದು ಮಹಿಳೆಗೆ ಶಿಕ್ಷಣ ನೀಡಿದರೆ ನೀವು ಇಡೀ ಪೀಳಿಗೆಗೆ ಶಿಕ್ಷಣ ನೀಡುತ್ತೀರಿ ಅಂತ ಹೇಳಿ ಯಾರು ಹೇಳ್ತಾರೆ? ಬೆಹರಾಮ್ ಯಂಗ್ ಹೇಳ್ತಾನೆ.
ಒಬ್ಬ ಪುರುಷನಿಗೆ ಶಿಕ್ಷಣ ನೀಡಿದ್ರೆ ಅದರ ಅರ್ಥ ಏನು? ಕೇವಲ ಒಬ್ಬ ಪುರುಷನಿಗೆ ಶಿಕ್ಷಣ ನೀಡಿದಂತೆ. ಒಬ್ಬ ಮಹಿಳೆಗೆ ಶಿಕ್ಷಣ ನೀಡಿದ್ರೆ ಇಡೀ ಪೀಳಿಗೆಗೆ ಶಿಕ್ಷಣ ನೀಡಿದಂಗೆ. ಯಾಕಂದ್ರೆ ತಾಯಿ ಮಗನಿಗೆ ಪಾಠ ಕಲಿಸ್ತಾಳೆ. ರೈಟ್. ಅಂಬೇಡ್ಕರ್ ಏನ್ ಹೇಳ್ತಾರೆ? ಮಹಿಳೆಯರು ಸಾಧಿಸಿದ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯದ ಪ್ರಗತಿಯನ್ನ ಅಳೆಯುತ್ತೇನೆ. ಈ ರೀತಿ ಕೆಲವೊಂದ್ ಸರ್ತಿ ಏನಿರ್ತದೆ ಗೊತ್ತಾ, ನಿಮ್ಗೆ ಕೊಟೇಶನ್ ಗೊತ್ತಿರುತ್ತೆ ಅಥವಾ ಕೊಟೇಶನ್ ತಲೆಯಲ್ಲಿ ಏನೋ ಬರ್ತಿರುತ್ತೆ, ಬಟ್ ಯಾರು ಹೇಳಿದಾರೆ ಅನ್ನೋದು ಗೊತ್ತಿಲ್ಲ, ಯಾವ ಭಾಷೆಯ ಗಾದೆ ಮಾತು ಅನ್ನೋದು ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ? ಒಂದ್ಯಾವ್ದು ಅನಾಮಿಕ ಅಂತ ಹೇಳಿ ನೀವು ಬರೀತೀರಿ. ಅನಾಮಿಕ ಬರೆಯೋದು ಅದಂತ ಚೆನ್ನಾಗಿರಲ್ಲ. ಅದಕ್ಕೆ ನಾನು IAS ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಎಸ್ಸೆಯಲ್ಲಿ ಮಾರ್ಕ್ಸ್ ಪಡೆದು ನನ್ನದೇನಿತ್ತು ಅಂತಂದ್ರೆ, ನನ್ನ ಮನಸ್ಸಿಗೆ ಬಂದಿದ್ದು ಅಂದ್ರೆ ಮನಸ್ಸಿಗೆ ಬಂದಿದ್ದಲ್ಲ, ವಿಷಯಕ್ಕೆ ಸಂಬಂಧಪಟ್ಟದ್ದು. ಅಲ್ರೈಟ್. ಏನೋ ಒಂದು ಈಗ ಎಸ್ಸೆ ಕೊಟ್ಟಿದ್ದಾರೆ, ಒಂದು ಯಾವ್ದಾದ್ರು ಎಕ್ಸಾಂಪಲ್ ಒಂದು ಎಸ್ಸೆ ತಗೊಳ್ತಾರೆ ಇಲ್ಲಿ ಮುಂದೆ ನಾವು ಬರ್ಸಿದ ಎಸ್ಸೆಗಳಲ್ಲಿ. ಒಂದು ಯಾವ್ದಾದ್ರು ತಗೊಳ್ಳೋಣ. ಈಗ ಡ್ರೋನ್ಗಳ ದಶಕ ಈಗಷ್ಟೇ ಶುರುವಾಗಿದೆ ಅಂತ ಹೇಳಿದೆ. ಇದಕ್ಕೆ ನನ್ನ ಹತ್ರ ಕೊಟೇಶನ್ ಇಲ್ಲ, ಆದ್ರೆ ನಾನೇನ್ ಮಾಡ್ತೀನಿ, ಪ್ರಸಿದ್ಧ ಚೈನೀಸ್ ಗಾದೆ ಮಾತಿನ ಪ್ರಕಾರ ಅಂತ ಹೇಳ್ತೀನಿ. ಯಾರೇ ಗೊತ್ತು ಚೈನೀಸ್ ಗಾದೆ ಮಾತು? ಇದ್ರಲ್ಲಿ ನಾನು ಏನಾದ್ರು ಬರ್ಬೋದು, ತಂತ್ರಜ್ಞಾನದ ಬೆಳವಣಿಗೆ ಮಾನವನ ಭವಿಷ್ಯದ ಗುರಿಯನ್ನ ನಿರ್ಧರಿಸುತ್ತದೆ ಅಂತ ಹೇಳಿ. ತಂತ್ರಜ್ಞಾನದ ಬೆಳವಣಿಗೆ ಮಾನವನ ಭವಿಷ್ಯದ ಗುರಿಯನ್ನ ನಿರ್ಧರಿಸುತ್ತದೆ. ಡ್ರೋನು ಕೂಡ ಒಂದು ತಂತ್ರಜ್ಞಾನ, ನಾನೇ ಕ್ರಿಯೇಟ್ ಮಾಡಿದ್ದೆ ಇದನ್ನ. ಸೊ ಇದನ್ನು ನೀವು ಯೂಸ್ ಮಾಡಬಹುದು ಅಷ್ಟೇ. ಯಾಕಂದ್ರೆ ಚೈನೀಸ್ ಭಾಷೆ ಗಾದೆ ಮಾತುಗಳು ಯಾರಿಗೂ ಗೊತ್ತು? ನಾನು IAS ಮೇನ್ಸ್ ಪರೀಕ್ಷೆ 3 ಬಾರಿ ಬರೆದಿದ್ದೀನಿ. 3 ಬಾರಿಯಲ್ಲಿ 2 ಬಾರಿ ಎಸ್ಸೆನಲ್ಲಿ ಭಾರತದಲ್ಲೇ ಒನ್ ಆಫ್ ದ ಹೈಯೆಸ್ಟ್ ಸ್ಕೋರ್ ನಂದು IAS ಪರೀಕ್ಷೆಯಲ್ಲಿ ಎಸ್ಸೆನಲ್ಲಿ. ಸೊ ಎರಡೂ ಸರ್ತಿ ನನಗೆ ಪ್ರಸಿದ್ಧ ಚೈನಾ ಗಾದೆ ಮಾತೆ ಯೂಸ್ ಮಾಡಿದ್ದೆ. ಅಕಾರ್ಡಿಂಗ್ ಟು ಅ ಫೇಮಸ್ ಚೈನೀಸ್ ಪ್ರಾವರ್ಬ್ ಅಂತಾನೆ ಶುರು ಮಾಡಿದ್ದೆ ಎಸ್. ಸೊ ಇದನ್ನ ಬಳಸಬೇಕಂತಿಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರುವಾಗ ನಿಮ್ಮ ತಲೆಯಲ್ಲಿ ಏನಾದ್ರೂ ಓಡ್ತಾ ಇದ್ರೆ ಅದನ್ನ ಈ ರೀತಿ ನೀವು ಮಾಡಬಹುದಷ್ಟೇ. ಅರ್ಥ ಆಗ್ತಿದ್ಯಾ? ಸೊ ಇಂಟ್ರೊಡಕ್ಷನ್ ನಲ್ಲಿ ಶಕ್ತಿ ಇರಬೇಕು, ಮುನ್ನುಡಿ ಹೆಂಗಿರ್ಲಿ, ಸ್ಪಷ್ಟವಾಗಿರ್ಲಿ. ಕನ್ಫ್ಯೂಸ್ ಮಾಡಬೇಡ್ರಿ. ವಿಷಯದ ಮಹತ್ವವನ್ನ ತಿಳಿಸಬೇಕು. ಪ್ರಚಲಿತ ವಿದ್ಯಮಾನನ ಒಳಗೊಂಡಿರ್ಲಿ, ವಿದ್ಯಮಾನ ಏನಾದ್ರೂ ಒಳಗೊಂಡಿರ್ಲಿ. ಆಮೇಲೆ ವಿಷಯದ ಬಗ್ಗೆ ಆಸಕ್ತಿ ಮೂಡಿಸುವಂತಿರ್ಲಿ. ವಿಷಯದ ಬಗ್ಗೆ ಏನಿರಬೇಕು? ಆಸಕ್ತಿ ಮೂಡಿಸುವಂತಿರಬೇಕು. ಒಂದೇ ಪ್ಯಾರಾಗ್ರಾಫ್, ನೀವು 8 ರಿಂದ 10 ಸಾಲುಗಳನ್ನು ಇಲ್ಲಿ ಬರೀತೀರಿ, ನೀಟಾಗಿರ್ಬೇಕು, ಸುಮ್ನೆ ಏನೇನೋ ಅಲ್ಲ. ಇದ್ರೆ ಕರೆಂಟ್ ಅಫೇರ್ಸ್ ಇನ್ವಾಲ್ವ್ ಮಾಡ್ರಿ. ವಿಷಯದ ಮಹತ್ವ, ವಿಷಯದ ಅರ್ಥವನ್ನ ತಿಳಿಸ್ರಿ. ಮಾಡ್ತೀನಿ ನವೀನ, ನಾಳೆಯಿಂದ ಡೈಲಿ ಒಂದೊಂದು ಎಸ್ಸೆ ಮಾಡ್ತೀನಿ. ಮೊದಲು ನೀವು ಎಸ್ಸೆ ಹೆಂಗ್ ಬರೀಬೇಕು ಅನ್ನೋದು ಕಲ್ಕೊಳ್ಳಿ. ಬಹಳ ನೀಟ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಬೇಕು. ರೈಟ್. ಈಗ ಡ್ರೋನ್ ನ ದಶಕ ಈಗಷ್ಟೇ ಆರಂಭವಾಗಿದೆ ಅಂತ ಹೇಳಿದಾಗ ನಾವೇನಂತ ಹೇಳಬೇಕು? ಡ್ರೋನ್ ಬಗ್ಗೆ ಬರೀಬೇಕಾದ್ರೆ ನಾನು ಹೇಳಿದ ಒಂದು ಪ್ರಸಿದ್ಧ ಚೈನೀಸ್ ಗಾದೆ ಮಾತಿನ ಪ್ರಕಾರ ತಂತ್ರಜ್ಞಾನದ ಬೆಳವಣಿಗೆಯು ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಹಾಗೆಯೇ 21ನೇ ಶತಮಾನ ಹಲವಾರು ತಂತ್ರಜ್ಞಾನಗಳ ಬೆಳವಣಿಗೆಗೆ ನಿದರ್ಶನವಾಗಿದೆ. ತಂತ್ರಜ್ಞಾನದ ಪ್ರಗತಿಯು ಮನುಷ್ಯನ ಪ್ರತಿಯೊಂದು ಕಾರ್ಯಗಳನ್ನ ಅತ್ಯಂತ ಸರಳಗೊಳಿಸುತ್ತಿದೆ. ಅದೇ ತಂತ್ರಜ್ಞಾನದ ಒಂದು ಭಾಗವಾಗಿರುವ ಡ್ರೋನ್ ಮನುಷ್ಯನ ಜೀವನದ ಹಲವಾರು ಆಯಾಮಗಳನ್ನ ಬದಲಾಯಿಸುವತ್ತ ದಾಪುಗಾಲಿಡುತ್ತಿದೆ. ಡ್ರೋನ್ಗಳು ಮನುಷ್ಯನ ಸಾರಿಗೆ, ಮನುಷ್ಯನ ಇತರ ಕೆಲಸಗಳು ಅಥವಾ ರಕ್ಷಣೆ, ದೇಶದ ರಕ್ಷಣೆ, ಪರಿವೀಕ್ಷಣೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ದಶಕವನ್ನ ನಾವು ಡ್ರೋನ್ಗಳ ದಶಕ ಎಂದು ಕರೆದರೂ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ಒಂದ್ ರೀತಿಯಲ್ಲೇನು ಡ್ರೋನ್ಗಳ ಮಹತ್ವವನ್ನ ಹೇಳ್ತಾ ಇದ್ದೀವಿ,
ಆ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ಅದು ಹೆಂಗಿರ್ಬೇಕಂದ್ರೆ ಒಂಥರ ನಿಮ್ಮನ್ನ ಡ್ರೋನ್ಗಳ ಬಗ್ಗೆ ಆಸಕ್ತಿ ಮೂಡಿಸುವಂತಿರ್ಬೇಕು. ಡ್ರೋನ್ಗಳ ದರ್ಶಕ ಇನ್ನಷ್ಟೇ ಆರಂಭವಾಗಲಿದೆ ಅಂತಂದ್ರೆ ಈ ಎಸ್ಸೆ ಬರ್ಲಿಕ್ಕೆ ನೀವು ಡ್ರೋನ್ ಪ್ರಪಾತ ಆಗಬೇಕು ಅಂತೇನಿಲ್ಲ. 100 ಅಡಿ ಮೇಲೆ ಕಾರ್ತು, 200 ಅಡಿ ಮೇಲೆ ಕಾರ್ತು, 300 ಅಡಿ ಆರ್ತು, 400 ಅಡಿ ಆಯ್ತು, ಹಂಗೇನು ಬೇಕಾಗಿಲ್ಲ. ತಂತ್ರಜ್ಞಾನ ಎಷ್ಟು ಮುಖ್ಯ ಆಗಿದೆ, ಡ್ರೋನ್ಗಳು ಯಾವ ರೀತಿ ಜಗತ್ತನ್ನ ಬದಲಾಯಿಸಬಹುದು, ಈ ವಿಷಯಗಳ ಬಗ್ಗೆ ಅಂದ್ರೆ ವಿಷಯದ ಮಹತ್ವ ಹೇಳಬೇಕು, ಪ್ರಚಲಿತ ವಿದ್ಯಮಾನಗಳೇನಾದ್ರು ಕನೆಕ್ಟ್ ಮಾಡಬೇಕು, ವಿಷಯದ ಬಗ್ಗೆ ಆಸಕ್ತಿ ಮೂಡಿಸುವಂತಿರಬೇಕು ನಿಮ್ಮ ಇಂಟ್ರೊಡಕ್ಷನ್ ಮುನ್ನುಡಿ. ಅರ್ಥ ಆಯ್ತಾ? ಇಂಟ್ರೊಡಕ್ಷನ್ ಹೇಗಿರಬೇಕು ಅನ್ನೋದು ಗೊತ್ತಾಗ್ತಿದೆಯಾ ನನಗೆ? ಒಂದ್ ಯಾವ್ದಾದ್ರು ಟಾಪಿಕ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಾನು ಅದ್ರ ಇಂಟ್ರೊಡಕ್ಷನ್ ಕೂತಲ್ಲೇ ಯಾವ ರೀತಿ ಬರೀಬೇಕು ಅನ್ನೋದು ಹೇಳ್ತೀನಿ. ನೀವು ಹೇಳ್ರಿ ನನಗೆ ಯಾವ ಟಾಪಿಕ್ ಬಗ್ಗೆ ಹೇಳಿ. ಮಾಡ್ಸಿರೋದು ಹೇಳ್ಬೇಡ್ರಿ, ಎಲ್ಲ ಮಾಡ್ಸಿದೀವಲ್ಲ. ಮಾಡಿಸದೇ ಇರೋದು ಹೇಳ್ರಿ. NEP ಮಾಡಿಸಿದೀನಿ, ಆಲ್ರೆಡಿ ಬರ್ಸಿದೀನಿ. ಈಗ G20 ಭಾರತದಲ್ಲಿ G20 ಸಭೆ ನಡೀತಾ ಇದೆ. G20 ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಸ್ಸೆ ಟಾಪಿಕ್. G20 ಮತ್ತು G20ಯಲ್ಲಿ ಭಾರತದ ಪಾತ್ರ. ಈಗ G20 ಬರಿಬೇಕಂದ್ರೆ ನನಗೆ ಏನು ಕೊಟೇಶನ್ ಅಂದ್ರೆ ನಾನು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ, ಏನು ಕೊಟೇಶನ್ ಗೊತ್ತಿಲ್ಲ ಅನ್ಕೊಳ್ರಿ. ರೈಟ್. ಸೊ ಈಗ ನಾನು ಹೇಳ್ತೀನಿ, ಯಾವ್ದಾದ್ರು ಒಂದು ಕೊಟೇಶನ್ ಹೇಳಬೇಕು, ಯಾವ್ದಾದ್ರು ಒಂದು ಅಮೆರಿಕನ್ ಪ್ರೆಸಿಡೆಂಟ್ ಹೆಸರು ನನಗೆ ಯಾವ್ದು ಗೊತ್ತಿದೆ. ಬಹಳ ಈ ಅಂತಾರಾಷ್ಟ್ರೀಯ ಸಹಕಾರದ ಬಗ್ಗೆ ಹೆಚ್ಚು ಯೋಚನೆ ಮಾಡಿದ್ರು ವುಡ್ರೋ ವಿಲ್ಸನ್. ಅಮೆರಿಕದ ಮಾಜಿ ಅಧ್ಯಕ್ಷ ವುಡ್ರೋ ವಿಲ್ಸನ್ ಪ್ರಕಾರ ಅಂತಾರಾಷ್ಟ್ರೀಯ ಬೆಳವಣಿಗೆ ಅಂತಾರಾಷ್ಟ್ರೀಯ ಸಹಕಾರವಿಲ್ಲದೆ ಅಸಾಧ್ಯ. ಅಂತಾರಾಷ್ಟ್ರೀಯ ಸಹಕಾರ ಮನುಷ್ಯನ ಭವಿಷ್ಯಕ್ಕೆ ದಾರಿದೀಪ ಎಂಬಂತೆ G20 ಎನ್ನುವ ಒಂದು ಗುಂಪು ಹಲವಾರು ದೇಶಗಳನ್ನ ಒಳಗೊಂಡಿದೆ. ಹಾಗೂ ಈ ವರ್ಷ G20ಯ ಸಭೆ, ಶೃಂಗಸಭೆ ಭಾರತದಲ್ಲೇ ನಡೆಯಲಿದೆ. ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಹಲವಾರು ಸಂಘಟನೆಗಳು ಹೊಂದಿದ್ದರೂ ಕೂಡ G20 ತನ್ನದೇ ಆದ ಗುರಿಯೊಂದಿಗೆ, ತನ್ನದೇ ಆದ ಒಂದು ಹೊಸ ದಾರಿಯೊಂದಿಗೆ ಜಗತ್ತಿನ ಹಲವಾರು ವಿಷಯಗಳಲ್ಲಿ ತನ್ನ ಪ್ರಮುಖ ಕಾರ್ಯವನ್ನ ನಿರ್ವಹಿಸುತ್ತಿದೆ. G20 ಕೇವಲ ರಾಜಕೀಯ ಸಂಘಟನೆಯಾಗಿ ಉಳಿಯದೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಇನ್ನಿತರ ವಿಷಯಗಳಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಿದೆ. ಅಂದ್ರೆ ಇಲ್ಲಿ ನಾನು G20 ಏನು ಗೊತ್ತಿಲ್ಲದೆ ಇರೋನು ಕೂಡ ಈ ರೀತಿ ಬರಿಬಹುದು ಅಂತ ಅರ್ಥ. ನನಗೆ ಗೊತ್ತಿದೆ G20 ಬಗ್ಗೆ, ನಾನು ಟೆಕ್ನಿಕಲ್ ಆಗಿ ಹೇಳ್ಬೋದು. ನೀವು ಗೊತ್ತಿಲ್ಲ ಅಂದ್ರೂ ಕೂಡ ಯಾವ ರೀತಿ ನೀವು ಒಂದು ಇಂಟ್ರೊಡಕ್ಷನ್ ಅಂದ್ರೆ ಏನು? ಇಟ್ ಶುಡ್ ಬಿ ಗ್ರಿಪ್ಪಿಂಗ್. ಮುನ್ನುಡಿ ಅಂದ್ರೆ ಕನ್ನಡಿ. ಅದು ಎಸ್ಸೆ ನಲ್ಲಿ ಏನು ಬರೀಬೇಕು ಅನ್ನೋದ್ರ ಕನ್ನಡಿನೇ ಮುನ್ನುಡಿ. ಓಕೆ, G20 ಮೇಲೆ ನಾನು ಎಸ್ಸೆ ಮಾಡಿಕೊಡ್ತೀನಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಈ ವರ್ಷ G20 ಭಾರತದಲ್ಲಿ ನಡೀತಾ ಇದೆ. ಸೊ ಇಟ್ ಇಸ್ ಅ ಪ್ರಾಬಬಲ್ ಎಸ್ಸೆ. ಸೊ ಅದನ್ನೇ ನಾಳೆ ಫಸ್ಟ್ ಎಸ್ಸೆ ಅದನ್ನೇ ಮಾಡಿಬಿಡೋಣ. ನಾಳೆ ಫಸ್ಟ್ ಎಸ್ಸೆ ಅದನ್ನೇ ಮಾಡೋಣ. ಓಕೆ, ಫೈನ್, ಆಲ್ ರೈಟ್. 400 PSI ಯಾವಾಗ ಕರೀತಾರೆ? ಸೊ ಬಹಳಷ್ಟು ಜನರಿಗೆ ಇದು ಬಹಳ ಕನ್ಫ್ಯೂಷನ್ ಇದೆ, ಸರ್ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಹೆಂಗ. ಸೊ ಇದು ಕೋರ್ಟ್ ನಲ್ಲಿ ಕೇಸ್ ಇದೆ, ಬರುತ್ತೆ. ಸೊ ನನಗನ್ಸಿದ ಮಟ್ಟಿಗೆ ಈ ವರ್ಷ ಒಂದು ನೋಟಿಫಿಕೇಶನ್ ಆಗೋದಂತೂ ಖಚಿತ, ಈ ವರ್ಷ ಒಂದು ಪರೀಕ್ಷೆ ನಡೆಯೋದಂತೂ ಖಚಿತ. ಇದರಲ್ಲಿ ಎರಡನೇ ಮಾತಿಲ್ಲ. ಓಕೆ, ಭಾರತದ ಅಮೃತ ಮಹೋತ್ಸವ ಆಲ್ರೆಡಿ ಮಾಡಿದ್ದೀನಿ ಚಿದಾನಂದ ಅವರೇ. ನಾನು ಅದಕ್ಕೆ ಡೈಲಿ ನಿಮ್ಮ ಅಭಿಪ್ರಾಯವನ್ನ ಕೇಳಿ ನೆಕ್ಸ್ಟ್ ಎಸ್ಸೆ ಡಿಸೈಡ್ ಮಾಡೋದು. ಸೊ ಈಗ ನಾಳೆಯ ನಿಬಂಧ ನಾನು ಆಲ್ರೆಡಿ ಹೇಳಿದ್ದೀನಿ. ನಾಳೆಯ ನಿಬಂಧ G20 ಮತ್ತು ಭಾರತ. ಸೊ ಇಲ್ಲಿ ನಾನು ಯಾವುದು ಟೈಪ್ ಮಾಡಿ ಬರೋದಿಲ್ಲ, ಲೈವ್ ಆಗಿ ನಿಮ್ಮ ಜೊತೆ ನಾನು ಬರೆಯುತ್ತೇನೆ. ಆಮೇಲೆ 7 ಆಯ್ತು, ಇದು 8, 7ಕ್ಕೆ ಇದನ್ನು ಮಾಡ್ತೀನಿ. 9, 7 ಉಚಿತ ಯೋಜನೆಗಳು ಮತ್ತು ಅವುಗಳ ಪರಿಣಾಮ. ಓಕೆ, ಈ ಎಸ್ಸೆ ಓಕೆನಾ ಎಲ್ರಿಗೂ? ಈ ಎಸ್ಸೆ ಎಲ್ಲರಿಗೂ ಓಕೆನಾ? 10, 7 ರೈಟ್. 10, 7 ಬಹಳ ಇಂಪಾರ್ಟೆಂಟ್. ಯಾವುದು? ರಷ್ಯಾ ಮತ್ತು ಉಕ್ರೇನ್ ಯುದ್ಧ, ಹ 21ನೇ ಶತಮಾನದಲ್ಲಿ
ಯುದ್ಧದ ಪರಿಣಾಮಗಳು. ಕ್ಲಿಯರ್ ಇದೆಯಾ? 11/7 ಯಾವ್ದು ಮಾಡೋಣ? ಇವೆಲ್ಲ 3 ಎಸ್ಸೆ ಓಕೆ ಅಲ್ವಾ? 3 ಎಸ್ಸೆ ಓಕೆ ಅಲ್ವಾ? ಬಹಳ ರೀಸೆಂಟ್ ಕರೆಂಟ್ ಅಫೇರ್ಸ್ ಮೇಲೆನೆ ಇದೆ ಇದು. ಇನ್ನು ಅದ್ರ ಮುಂದೆ ಯಾವ್ದು ಮಾಡಬೇಕು ಅನ್ನೋದನ್ನ ನಾವು 10ನೇ ತಾರೀಕು ಚರ್ಚೆ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಯಾವ ಎಸ್ಸೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನ್ ಕತೆ ಎಂತ ಕತೆ ಅನ್ನೋದನ್ನ ಮುಗಿಸ್ಬಿಟ್ಟು ಮಾಡೋಣ. ಇಲ್ಲ, ಎಲ್ಲಾ ತರದ ಎಸ್ಸೆಗಳನ್ನ ನಾನು ಮಾಡ್ಕೊಡ್ತೀನಿ, ಡೋಂಟ್ ವರಿ. ಟ್ರಾನ್ಸ್ಲೇಷನ್ ಈ ಕೋರ್ಸ್ ಅಲ್ಲಿ ಇಲ್ಲ, ಅದ್ ನೆಕ್ಸ್ಟ್ ಕಾಂಪ್ರಿಹೆನ್ಸಿವ್ ಕೋರ್ಸ್ ಮಾಡ್ತೀನಿ. ಈಗ ಎಸ್ಸೆ ಮತ್ತು ಪ್ರಿಸೈ ಅಷ್ಟೇ ಮಾಡಿಸ್ತೀನಿ. ಚಾಟ್ GPT ಬಗ್ಗೆ ಅದು ನಾವು ಡಿಸ್ಕಸ್ ಮಾಡೋಣ. ಪರಿಣಾಮ ಅಂದ್ರೆ ಬೇಕೋ ಬೇಡೋ ಅಂತಾನೆ ಅರ್ಥ. ಕಾವೇರಿ, ಡೋಂಟ್ ವರಿ, ನೀವು ಕೇಳದೇ ಇರತಕ್ಕಂತ ವಿಷಯಗಳನ್ನ ನಾನು ಹೇಳ್ತೀನಿ. ನೀವು ಹೇಳಿದ ವಿಷಯಗಳನ್ನೇ ನಾನು ಪ್ರಬಂಧವಾಗಿ ಬರಿತೀನಿ. ಆಮೇಲೆ 11ನೇ ತಾರೀಕಿಂದ ಅವತ್ತೇ ಕ್ಲಾಸಲ್ಲೇ ನೀವು ಎಸ್ಸೆ ಯಾವ್ದು ಬೇಕು ಅಂತ ಹೇಳ್ರಿ, ಅಲ್ಲೇ ಲೈವ್ ಆಗಿ ಮಾಡ್ತೀನಿ, ಆಯ್ತಾ? 1.5 ಗಂಟೆ ಕ್ಲಾಸ್ ಇರುತ್ತೆ. ಇವತ್ತು ಇಂಟ್ರೊಡಕ್ಷನ್ ಕ್ಲಾಸು, ಹೀಗಾಗಿ 1 ಅವರ್ ಇತ್ತು. ನಾಳೆಯಿಂದ 1.5 ಅವರ್. ಪ್ರೀವಿಯಸ್ ಕೋರ್ಸ್ ಅಲ್ಲಿ ಹೇಳಿದ ಎಸ್ಸೆಗಳನ್ನ ರಿಪೀಟ್ ಮಾಡೋದಿಲ್ಲ, ಹೊಸ ಎಸ್ಸೆಗಳನ್ನ ಮಾತ್ರ ಚರ್ಚೆ ಮಾಡ್ತೀನಿ. ಪ್ರೀವಿಯಸ್ ಕೋರ್ಸ್ ಅಲ್ಲಿ ಹೇಳಿದಂತ ಎಸ್ಸೆಗಳನ್ನ ನನ್ನ ಪ್ರೊಫೈಲ್ ನಲ್ಲಿ ಹೋಗಿ ಅವುಗಳನ್ನೆಲ್ಲ ನೋಡ್ಕೊಳ್ರಿ. ಹೊಸ ಎಸ್ಸೆಗಳನ್ನ ಮಾತ್ರ ಹೇಳ್ತೀನಿ ನಾನು. ಓಕೆ, ಯಾರಿಗಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಪಿಡಿಒನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪಿಡಿಒ ಆದ್ಮೇಲೆ ಭಾರತ ಭೂಗೋಳ ಮಾಡಬೇಕು ಅನ್ಕೊಂಡಿದ್ದೀನಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ. ನಾ ಆಕಾಶ್ ಇದ್ದೀನಿ ಸರ್. ಹೇಳಿ ಆಕಾಶ್. ಸರ್, ಇದು ಈಗ ಮಾಡ್ತಾರೆ, ನಾ ಲೇಟ್ ಆಗಿ ಜಾಯ್ನ್ ಆಗಿದೆ ಸರ್. ಮಾಡ್ತಿರೋ ಕೋರ್ಸ್ ಬರೀ PSI ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರೆ, ಇಲ್ಲ ನಮ್ KS KS ಇಲ್ಲಿ ಮೊದಲೇ ಬರ್ದ್ಬಿಟ್ಟಿದ್ದೀನಿ ಯಾವ್ಯಾವ ಎಕ್ಸಾಮ್ಗೆ. ಅದಕ್ಕೆ ಇಲ್ಲಿ ನೋಡ್ರಿ, ಈ ಎಕ್ಸಾಮ್ ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಇದಕ್ಕೆ ಸೂಕ್ತ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಅದಕ್ಕೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀವಿ ಸರ್ ಇವಾಗ. ಮತ್ತೆ ಸರಿ, ಥ್ಯಾಂಕ್ ಯು. ಸೊ ಮೋಸ್ಟ್ಲಿ 18ರಿಂದ ಪಿಡಿಒನೇ ಮಾಡಿ ಆಮೇಲೆ ಜಿಯೋಗ್ರಫಿ ಮಾಡಬಹುದಾಗುತ್ತೆ ಮೋಸ್ಟ್ಲಿ. ಸಂದೇಶ್, ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಆಗಲ್ಲ, ಆದಷ್ಟು ನಾನು ಬಿಡಿಸಿ ಬರೆಯೋ ಪ್ರಯತ್ನವನ್ನ ಮಾಡ್ತೀನಿ, ಚೆನ್ನಾಗಿ ಕಾಣ್ಲಿ ಅಂತ. ಸರ್ ನಮಸ್ತೆ. ಹೇಳಿ ಹರೀಶ್. ಸರ್, ಒಂದು ರಿಕ್ವೆಸ್ಟ್ ಇತ್ತು. ಹೇಳಿ. ಕ್ಲಾಸ್ ಟೈಮಿಂಗ್ 7 ಗಂಟೆಯಿಂದ ಮಾಡಕ್ಕಾಗುತ್ತಾ ಸರ್? ಇಲ್ಲ, ಈಗ 6:30 ಮಾಡ್ಬಿಟ್ಟಿದೀವಿ, ಮತ್ತೆ ಚೇಂಜ್ ಮಾಡಕ್ಕಾಗಲ್ಲ ಸರ್. 6ರಿಂದ 7 ಕಂಪ್ಯೂಟರ್ ಲಿಟ್ರಸಿ ಇರುತ್ತೆ ಅದಕ್ಕೆ. ಹೌದಾ? ಒಂದು ರೆಕಾರ್ಡ್ ನೋಡಿ, ಒಂದು ಲೈವ್ ನೋಡಿ ಅಷ್ಟೇ, ಆಪ್ಷನ್ ಇದೆ. ಓಕೆ, ನಾಳೆ ಹೇಳ್ತೀನಿ ವರಪ್ರಸಾದ್. 600 ವರ್ಡ್ಸ್ ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ. ಸರ್ ನಮಸ್ತೆ. ಹೇಳಿ ಕಿರಣ್. ಸರ್, ಇಂಡಿಯನ್ ಜಿಯೋಗ್ರಫಿ ಮಾಡಿ ಸರ್ ಮೊದಲು. ಈಗ ಏನಾಗ್ತಿದೆ ಅಂದ್ರೆ ಪಿಡಿಒ ನೋಟಿಫಿಕೇಶನ್ ಬರೋ ಚಾನ್ಸಸ್ ಇದೆ. ಎಲ್ಲಾ ಕಡೆಯಿಂದ ಒತ್ತಡ, ಮೊದಲು ಪಿಡಿಒ ಮಾಡಿ ಸರ್ ಅಂತಿದೆ. ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರ್. ವರ್ಲ್ಡ್ ಜಿಯೋಗ್ರಫಿ 65 ಕ್ಲಾಸ್ ಮಾಡಿದ್ರೆ ಸರ್, ಅದು ನೋಡಕ್ಕೆ ಕವರ್ ಆಗ್ತದೆ. ವರ್ಲ್ಡ್ ಜಿಯೋಗ್ರಫಿ ಇನ್ನೊಂದು ಮತ್ತಿದೆ, 2 ಇದೆ ಆಕ್ಚುಲಿ ವರ್ಲ್ಡ್ ಜಿಯೋಗ್ರಫಿ. ಹಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಜಿಯೋ ಆಮೇಲೆ ಮಾಡೋದು ನಡೀತಿದೆ, ಆದ್ರೆ ಪಿಡಿಒ ಇಮಿಡಿಯೇಟ್ ನೋಟಿಫಿಕೇಶನ್ ಬರ್ತಾ ಇದೆ, ಅದಕ್ಕೋಸ್ಕರ ಬಹಳ ಚಾನ್ಸಸ್ ಇದೆ ಮುಂದಿನ ತಿಂಗಳು ನೋಟಿಫಿಕೇಶನ್ ಬರುತ್ತೆ. ಹೇಳಿ ಮಂಜು. ಸರ್, ಅದೇ ಸರ್, ಎಷ್ಟು ದಿನ ಆಗುತ್ತೆ ಸರ್ ಇದು ನಿಬಂಧ? ಒಂದು ಈಗ 10 days ಇದೆ, ಬಟ್ ಆಮೇಲೆ ನಾನು ಎಕ್ಸ್ಟ್ರಾ ಕ್ಲಾಸ್ ಹಾಕೊಂಡು ನಿಮಗೆ ಅವಾಗ ನಿಬಂಧಗಳನ್ನ, ಫ್ರೆಶ್ ನಿಬಂಧಗಳನ್ನ ಮಾಡಿಸ್ತಾನೆ ಇರ್ತೀನಿ. ಡೈಲಿ ಒಂದೊಂದು ನಿಬಂಧ ಮಾಡ್ತೀವಿ. ಹೌದಾ? ಅಂದ್ರೆ ಸರ್ 10 ದಿನ ಸರ್, ಅಂದ್ರೆ ಫಸ್ಟ್ 10 ದಿನ ಸರ್ ಡೇಸ್ ಇದೆ, ಅದಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಹಾಕೊಂಡು ಮಾಡಿಸ್ತೇನೆ. ಸರ್, ಟ್ರಾನ್ಸ್ಲೇಷನ್ ನೀವೇ ತಗೊಳ್ಳಲ್ಲ ಸರ್? ಟ್ರಾನ್ಸ್ಲೇಷನ್ ಈಗಿಲ್ಲ, ಒಂದ್ಸಲ ನೋಟಿಫಿಕೇಶನ್ ಬಂದ್ಮೇಲೆ ಮತ್ತೊಂದು ಬ್ಯಾಚ್ ಮಾಡ್ತೀನಿ, ಅವಾಗ ಮಾಡ್ತೀನಿ. ಹೌದಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಸರ್, ನಾನು ಜಿಯೋಗ್ರಫಿ ಕ್ಲಾಸ್ ಎಲ್ಲ ನೀವು ಒಂದ್ಸರಿ ಹೇಳಿದಾಗ ನಿಂಗಪ್ಪ ಸರ್ ಕ್ಲಾಸ್ ನೋಡಿದ್ದೀನಿ ಸರ್ ನಾನು. ಓಕೆ, ಅಷ್ಟು ಸಾಕಲ್ಲ ಸರ್, ಮತ್ತೆ ನಿಮ್ ಕ್ಲಾಸ್ ಅದನ್ನ ನೋಡ್ಬೇಕಂತ. ನೋಡಿದ್ರು ಒಂದೇ, ಅವ್ರು ನೋಡಿದ್ರು ಒಂದೇ, ಎರಡು ಒಂದೇ. ನೀವ್ ಹೇಳಿದಕ್ಕೆ ನೋಡಿದ್ವಿ ಸರ್, ಅವರು ತುಂಬಾ ಒಂದ್ಸಾರಿ. ಅವರು ಸೀನಿಯರ್ ಜೂನಿಯರ್ ನಾವು. ಹೌದಾ ಸರ್? ಇರ್ತದೆ ನಮ್ದು. ಓಕೆ ಸರ್. ಓಕೆ, ಹೇಳ್ರಿ ದುರ್ಗೇಶ್ ಅವರೇ. ಸರ್, ಮಣಿಪುರದ ಬಗ್ಗೆ
ಹಲೋ, ಕೇಳಿಸ್ತಿಲ್ಲಪ್ಪ, ಜೋರಾಗಿ ಮಾತಾಡ್ಬೇಕು. ಸರಿ, ಆಲ್ ರೈಟ್. ಮತ್ತೆ ನಾಳೆ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭ ದಿನ. ಬಾಯ್. ಅಯ್ಯೋ, ಹುಡುಗ. ಹಲೋ, ಡಿಗ್ರಿ ಮುಗಿಸಿದ ಮೇಲೆ ಬರಿಬೇಕು. ಎಸ್, ಹೇಳಿ ನವೀನ್. ಸರ್ ಎಷ್ಟು ಹಾ, ಕೇಳಿಸ್ತಿಲ್ಲ ನವೀನ್, ನೀವು ಮಾತಾಡೋದು ಎಷ್ಟು ಮಾಡ್ಕೊಡ್ತೀರಾ? ಕೇಳಿಸ್ತಿಲ್ಲಪ್ಪ. ಇವಾಗ ನಮ್ಮ ಪ್ಲಾನ್ ಇರೋದು 10 ನಿಬಂಧಗಳನ್ನ ಕನಿಷ್ಠ ಮಾಡಿಸ್ತೀನಿ. ಅದಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಹಾಕೊಂಡು ಅವಾಗವಾಗ ಮಾಡ್ತಾ ಇರ್ತೀನಿ ನಿಬಂಧ, ನಿಮ್ಮ PSI ಎಕ್ಸಾಮ್ ಬರೋವರೆಗೂ. 10 PM ಕ್ಲಾಸ್ ಇದೆ, 10 PM ಇದೆ ಇವತ್ತು. ಸರಿ, ಮತ್ತೆ ನಾಳೆ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಶುಭ ದಿನ. ಬಾಯ್, ಟೇಕ್ ಕೇರ್.